ಡೀಪ್ ಅನಾಲಿಟಿಕಲ್ ಥಿಂಕಿಂಗ್ ರಿಕ್ವೈರ್ಡ್. 10th ತರ ಅಲ್ಲ, ಫಸ್ಟ್ PUC 10th ತರ ಅಲ್ವೇ ಅಲ್ಲ. ಟೈಮ್ ಟೇಬಲ್ ಮಾಡೋದಂತೂ ನಾನು ನೋಡಿದ್ದೀನಿ, ಹುಡುಗರನ್ನ ಸಖತ್ತಾಗಿ ಮಾಡ್ತಾರೆ. ಟೈಮ್ ಟೇಬಲ್ 5ರಿಂದ 5:30 ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಒಂದು 3 ಅವರ್ ಓದ್ತೀನಿ, ಊಟ ಮಾಡ್ತೀನಿ, ಮಲ್ಕೊಂಡ್ಬಿಡ್ತೀನಿ. ನಾನೇನು ಹೇಳಿದ್ನಲ್ಲ ಟೈಮ್ ಟೇಬಲ್, ಇದು ಬರೀ ಪೇಪರಲ್ಲಿ ಮಾತ್ರ ನೋಡೋದಕ್ಕೆ ಚಂದ, ಫಾಲೋ ಮಾಡೋಕ್ಕಾಗತ್ತಾ? ಹೌ ಶುಡ್ ಯು ಇನ್ಕಾರ್ಪೊರೇಟ್ ದ ಲಯನ್ಸ್ ಫಿಲಾಸಫಿ? ಸಿ, ಹೇಗೆ ನಾನು ಲಯನ್ಸ್ ಫಿಲಾಸಫಿನ ಇನ್ಕಾರ್ಪೊರೇಟ್ ಮಾಡಬೇಕು? ಹಾಯ್, ಹಲೋ, ನಮಸ್ಕಾರ. PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ಟೂಡೆಂಟ್ಸ್, ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ಈ ವಿಡಿಯೋ ಯಾರಿಗೋಸ್ಕರ ಅಂದರೆ ನಮ್ಮ ಫಸ್ಟ್ PUC ಸ್ಟೂಡೆಂಟ್ಸ್ಗೋಸ್ಕರ. ಓಕೆ, ಸೊ ಫಸ್ಟ್ PUC ಅಂದರೆ SSLC ಮುಗಿಸ್ಕೊಂಡು ಫಸ್ಟ್ PUCಗೆ ಬಂದಿದ್ದೀರಾ. ಫಸ್ಟ್ PUCಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲಿ ನೀವು ತೊಗೊಂಡಿರುವಂಥ ಕಾಂಬಿನೇಷನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಅಟ್ಲೀಸ್ಟ್ ಫಸ್ಟ್ ಚಾಪ್ಟರ್ ಅಂತೂ ಮುಗ್ದೋಗಿರುತ್ತೆ, ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗಿರುತ್ತೆ, ಥರ್ಡ್ ಚಾಪ್ಟರ್ ಸ್ಟಾರ್ಟ್ ಆಗಿರುತ್ತೆ. ತುಂಬ ಜನ ಸ್ಟೂಡೆಂಟ್ಸಿಗೆ ಒಂದು ಡೌಟ್ ಕಾಡ್ತಾ ಇರುತ್ತೆ, ಸರ್ ಇದನ್ನು ಹೆಂಗೆ ಓದೋದು, ನಾವು ಯಾವ ರೀತಿ ಮ್ಯಾನೇಜ್ ಮಾಡೋದು? ಸೊ ಫಾರ್ ಎಕ್ಸಾಂಪಲ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಸರ್ ಇಷ್ಟೊಂದು ಫಾರ್ಮುಲಾಸು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು, ಕಷ್ಟ ಅನಿಸ್ತಾ ಇದೆ ಅಂತ ಎಲ್ಲ ನೀವು ಫೀಲ್ ಮಾಡ್ತಾ ಇರ್ತೀರಾ ಅಥವಾ ಅಂದ್ಕೊಳ್ತಾ ಇರ್ತೀರಾ. ಸೊ ಯಾರೆಲ್ಲ SSLC ಮುಗಿಸು ಫಸ್ಟ್ PUCಯಲ್ಲಿ ಇದ್ದಾರೋ, ಯಾರಿಗೆ ಕಷ್ಟ ಆಗ್ತಾ ಇದೆಯೋ ಆ ಸ್ಟೂಡೆಂಟ್ಸಿಗೆ ಮತ್ತು ಇನ್ ಜನರಲ್ ಫಸ್ಟ್ PUC ಸ್ಟೂಡೆಂಟ್ಸಿಗೆ ಇದು ಒಂದು ರೋಡ್ ಮ್ಯಾಪ್. ಓಕೆ, ಸೊ ರೋಡ್ ಮ್ಯಾಪ್ ಫಾರ್ ಯುವರ್ ಫಸ್ಟ್ PUC. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು, ಫಾರ್ ಎವ್ರಿ ಸ್ಟೂಡೆಂಟ್ಸ್ ಹೂ ಫೀಲ್ಸ್ ಬಿಹೈಂಡ್, ಅಂದರೆ ನಾನು ಏನಾದರೂ ಲ್ಯಾಕ್ ಮಾಡ್ತಾ ಇದ್ದೀನಾ, SSLC ತುಂಬ ಚೆನ್ನಾಗಾಯಿತು ಬಟ್ PUC ಯಾಕೋ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ದಿಸ್ ಈಸ್ ಯೋರ್ ಟರ್ನಿಂಗ್ ಪಾಯಿಂಟ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಇದೊಂದು ಟರ್ನಿಂಗ್ ಪಾಯಿಂಟ್ ಥರ ನಿಮಗೆ ಆ್ಯಕ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅ ಗೈಡ್. ನಾನು ನಿಮ್ಮ ಗೈಡ್, ನಿಮ್ಮ ಮೆಂಟರ್, ನಿಮ್ಮ ಫ್ರೆಂಡ್, ನಿಮ್ಮ ಟೀಚರ್ ಕೂಡ. ಸೊ ನೀವು ಯಾವಾಗ ಕಷ್ಟ ಅಂತ ಹೇಳ್ತೀರೋ ಐ ವಿಲ್ ಬಿ ದೇರ್ ಫಾರ್ ಯು. ಹಾಗೂ ನಿಮಗೆ ಸಪೋರ್ಟ್ ಮಾಡೋಕ್ಕೆ ನಾನು ಸದಾ ಇದ್ದೇ ಇರ್ತೀನಿ. ಓಕೆ, ಸೊ ಏನಿದೆ ಈ ರೋಡ್ ಮ್ಯಾಪಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಏನಿದೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇಟ್ಸ್ ನಾಟ್ ಅಬೌಟ್ ಹೌ ಯು ಸ್ಟಾರ್ಟೆಡ್, ಇಟ್ಸ್ ಅಬೌಟ್ ವಾಟ್ ಯು ಸ್ಟಾರ್ಟಿಂಗ್ ಟುಡೇ. ಸೊ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇವತ್ತು ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸ್ಟಾಪ್ ರಿಗ್ರೆಟಿಂಗ್ ದ ಪಾಸ್ಟ್, ದ ನೆಕ್ಸ್ಟ್ ಮೂವ್ ಯು ಮೇಕ್ ಇಸ್ ವಾಟ್ ಡಿಫೈನ್ಸ್ ಯು. ಸೊ ಈಗ ನೀವು ಪಾಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿರ್ಬೋದು, ಸಡನ್ನಾಗಿ PUC ನಿಮಗೆ ಕಷ್ಟ ಅನಿಸ್ತಾ ಇದೆ, ಇಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಹಳೇದನ್ನು ಮರ್ತೋಗಿ, ಹಳೇದು ನೀವು 10th ಸ್ಕೋರ್ ಮಾಡಿದ್ದು 10th ಬಿಟ್ಬಿಡಿ, ಅದಿಲ್ಲಿ 11th ಕ್ಯಾರಿ ಆಗೋದಿಲ್ಲ. ಇನ್ನೊಂದು ಟೈಪ್ ಆಫ್ ಹುಡುಗರು ಇರ್ತಾರೆ, 10th ಸಖತ್ ಕಡಿಮೆ ತೆಗೆದಿರ್ತಾರೆ, ಅವ್ರಿಗೆ ಫಸ್ಟ್ PUCಗೆ ಬಂದಿದ ತಕ್ಷಣ ಅಯ್ಯೋ ನಾನು 10th ಕಡಿಮೆ ತೆಗೆದೆ ಅದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇರ್ತಾರೆ ಅವರು. ಸೊ ಸ್ಟೂಡೆಂಟ್ಸ್, ನೀವು ಯಾರು ಕಡಿಮೆ ತೆಗೆದಿದ್ದೀರಲ್ವಾ, ನಿಮಗೆ ಮಾತ್ರ ಅಲ್ಲ, 100% ತೆಗೆದಿರೋರ್ಗೂ ಫಸ್ಟ್ PUC ಕಷ್ಟ ಆಗ್ತಾ ಇದೆ. ಓಕೆ, ಬಿಕಾಸ್ ದ ಜಂಪ್ ಇಸ್ ರಿಯಲ್. ಓಕೆ, 10th ಇಸ್ ಸ್ಕೂಲ್, PUC ಇಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕೋರ್ಸಸ್ ಇವೆಲ್ಲ. ಓಕೆ, ಸೊ ದ ನೆಕ್ಸ್ಟ್ ಮೂವ್ ವಾಟ್ ಯು ಮೇಕ್ ಇಸ್ ವಾಟ್ ಡಿಫೈನ್ಸ್ ಯು. ಹಳೇದನ್ನು ಬಿಟ್ಬಿಡಿ, ಇಷ್ಟು ದಿನ ಓದಿಲ್ಲ, ಕಾಲೇಜ್ ಸ್ಟಾರ್ಟ್ ಆಯಿತು, ಪರೀಕ್ಷೆ ಕ್ಲಾಸಸ್ ನೋಡ್ತಾ ಇದ್ದೀವಿ, ಪರೀಕ್ಷೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ಬರೀ ನೋಡ್ತಾ ಇದ್ದೀವಿ, ಏನೂ ಮಾಡ್ತಾ ಇಲ್ಲ, ಬಿಟ್ಬಿಡಿ. ಎಷ್ಟು ಹಿಂದೆ ನೀವೇನು ಮಾಡಿದ್ದೀರೋ ಎಲ್ಲನೂ ಬಿಟ್ಬಿಡಿ. ಇನ್ನು ಮುಂದೆ ನೀವೇನು ಮಾಡ್ತಿರೋ ದಟ್ ಡಿಫೈನ್ಸ್ ಯು ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟೇ ವಿತ್ ಮೀ. ನಾನು ಹೇಳೋದನ್ನು ನೀವು ಮಾಡಿ, ಯು ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಆ್ಯಂಡ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ನೆಕ್ಸ್ಟು, ಸೊ ವಾಟ್ ಶುಡ್ ಯು ಬಿ ಡೂಯಿಂಗ್, ಸೊ ವಾಟ್ ಶುಡ್ ಬಿ ಯುವರ್ ನೆಕ್ಸ್ಟ್ ಮೂವ್ ದೆನ್. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಮೂವ್ ಏನಾಗಿರಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಮೂವ್, ವಾಟ್ ಶುಡ್ ಬಿ ಯುವರ್ ನೆಕ್ಸ್ಟ್ ಮೂವ್? ಯುವರ್ ನೆಕ್ಸ್ಟ್ ಮೂವ್ ಶುಡ್ ಬಿ, ನಾನು ರೆಕಮೆಂಡ್ ಮಾಡೋದು ಇಸ್ ಪರೀಕ್ಷೆ. ಸೊ ಹೇಗೆ, ಹೌ ಇಸ್ ಪರೀಕ್ಷೆ ಯುವರ್ ನೆಕ್ಸ್ಟ್ ಮೂವ್ ಅನ್ನೋದನ್ನು ಈ ಥ್ರೂ ಔಟ್ ದ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಹೇಳ್ತಾ ಹೋಗ್ತೀನಿ. ಸೊ ನಾನು ಪರೀಕ್ಷೆಯಲ್ಲಿ ಇದ್ದೀನಿ ಅದಕ್ಕೆ ನೀವು ಪರೀಕ್ಷೆನ ಫಾಲೋ ಮಾಡಿ, ನೋ, ದಟ್ ಈಸ್ ನಾಟ್ ದ ಮೋಟಿವ್. ಓಕೆ, ಏನು ಮಾಡಬೇಕು ನೀವು ಇದಕ್ಕೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ನೋಡಿ, ಇವಾಗಿಲ್ಲಿ ಫೇಸ್ 1 ಮೊದಲನೇ ಫೇಸ್ ಇದು. ಸೊ ಇದು ಕೆಲವು ಫೇಸಸ್ಗಳಲ್ಲಿ ಡಿವೈಡ್ ಆಗಿದ್ದಾವೆ, ಫೇಸ್ ಬೈ ಫೇಸ್ ನೋಡ್ಕೊಂಡು ಹೋಗೋಣ. ದ ರಿಯಾಲಿಟಿ ಚೆಕ್. ಬಿಫೋರ್ ವಿ ಫಿಕ್ಸ್ ಎನಿಥಿಂಗ್, ವಿ ನೀಡ್ ಟು ಬಿ ಬ್ರೂಟಲಿ ಆನೆಸ್ಟ್ ಅಬೌಟ್ ವೇರ್ ಯು ಸ್ಟ್ಯಾಂಡ್ ಆ್ಯಂಡ್ ವೈ ಯು ಫೀಲ್ ದ ವೇ ಯು ಡು. ಸೊ ನಾವೀಗ ಫಸ್ಟ್ PUCನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಜೊತೆ ಆನೆಸ್ಟಾಗಿರಬೇಕು. ಆವಾಗಲೇ ಏನು ಪ್ರಾಬ್ಲಮ್ ಇದೆಯಲ್ವಾ, ಆ ಪ್ರಾಬ್ಲಮ್ನ ನಾವು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ನೀವು ಡೈಲಿ ಓದ್ತಾ ಇಲ್ಲ ಅಂದರೆ ಒಪ್ಕೊಳ್ಳಿ ಅದನ್ನು, ಹೌದು ನಾನು ಡೈಲಿ ಓದ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ, ನಿಮಗೆ ಕಷ್ಟ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಾಟ್ ಶುಡ್ ಬಿ ಯುವರ್ ರೆಮಿಡಿ, ಏನು ಮಾಡಬೇಕು ನೀವು ಈಸಿ ಆಗೋದಕ್ಕೆ, ನೋಡೋಣ ಒನ್ ಬೈ ಒನ್. ಸೊ 10th ಗ್ರೇಡ್ ವರ್ಸಸ್ ಫಸ್ಟ್ PUC,
ನಾನು ಹೇಳಿಲ್ವಾ ದ ಜಂಪ್ ಇಸ್ ರಿಯಲ್ ಅಂತ. ದ ಜಂಪ್ ಇಸ್ ರಿಯಲ್, ಯುವರ್ ಕನ್ಫ್ಯೂಷನ್ ಇಸ್ ವ್ಯಾಲಿಡ್. ನಿಮಗೆ ಕಷ್ಟ ಅನಿಸ್ತಾ ಇರೋದು, ಕನ್ಫ್ಯೂಷನ್ ಆಗ್ತಾ ಇರೋದು, ಇಟ್ ಇಸ್ ಕಂಪ್ಲೀಟ್ಲಿ ವ್ಯಾಲಿಡ್. ಹಿಯರ್ಸ್ ಎಕ್ಸಾಕ್ಟ್ಲಿ ವಾಟ್ಸ್ ಚೇಂಜ್ಡ್. ಏನು ಚೇಂಜ್ ಆಯಿತು 10th ಇಂದ ಫಸ್ಟ್ ಪಿ ಯು ಸಿಗೆ? 10th ವರೆಗೂ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ, 10th ವರೆಗೂ ನನಗೆಲ್ಲ ಅರ್ಥ ಆಗ್ತಾ ಇತ್ತು, 10th ವರೆಗೂ ನನಗೆ ಏನು ಕಷ್ಟ ಅನಿಸ್ತಾ ಇರಲಿಲ್ಲ, ಇದಕ್ಕಿದ್ದಂಗೆ ಫಸ್ಟ್ ಪಿ ಯು ಸಿಲಿ ಏನಕ್ಕೆ ಕಷ್ಟ ಆಗ್ತಾ ಇದೆ? ದಿಸ್ ಇಸ್ ದ ರೀಸನ್ ಸ್ಟೂಡೆಂಟ್ಸ್. ಅರ್ಥ ಮಾಡ್ಕೊಳ್ಳಿ, ವಾಟ್ ಇಸ್ ದ ಪ್ರಾಬ್ಲಮ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ 10th ಗ್ರೇಡ್ ನಿಮ್ಗೆ ಏನಾಗ್ತಿತ್ತು? ಮೆಮರಿ ಬೇಸ್ಡ್ ರೀಡ್, ರೀಕಾಲ್, ರಿಪೀಟ್ ಅಷ್ಟೇ 10th. ಓಕೆ, ಸೊ 10th ಬೋರ್ಡ್ ಎಕ್ಸಾಮ್ ಹೌದು, ಬಟ್ ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಮ್ ಅಷ್ಟೇ ಸ್ಟೂಡೆಂಟ್ಸ್, ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಮ್. ಹಾಗಂತ ಫಸ್ಟ್ ಪಿ ಯು ಸಿ ಇದು ಕೂಡ ಜಸ್ಟ್ ಅನ್ ಎಕ್ಸಾಮೇ, ಏನು ಚೇಂಜ್ ಇಲ್ಲ, ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಮ್. ಬಟ್ ದ ಲೆವೆಲ್ ಇಸ್ ಅಪ್, ಲೆವೆಲ್ ಇಸ್ ಡೆಫಿನೆಟ್ಲಿ ಅಪ್. ಶಾರ್ಟ್ ಆನ್ಸರ್ಸ್, ಪ್ರಿಡಿಕ್ಟಬಲ್ ಕ್ವೆಶ್ಚನ್ಸ್ ಆರಾಮಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಶಾರ್ಟ್ ಆನ್ಸರ್ಸ್ ಇತ್ತು. 1 ಫಾರ್ಮುಲಾ ಫುಲ್ ಮಾರ್ಕ್ಸ್. ಸೊ ಈಗ ನೀವು ಸ್ಟ್ಯಾಟಿಸ್ಟಿಕ್ಸ್ ಅಂತ ತೊಗೊಂಡ್ರೆ ಮ್ಯಾಥಮೆಟಿಕ್ಸಲ್ಲಿ 3 ಫಾರ್ಮುಲಾ ಕಲಿತ್ರೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ ಕ್ವಶನ್ ಕೊಟ್ಟರು ನೀವು ಮಾಡ್ಬೋದು. ಪ್ರಾಬಬಿಲಿಟಿ ಅಂತ ಬಂದರೆ ಒಂದು 2-3 ಫಾರ್ಮುಲಾ ಕಲಿತ್ರೆ ಪ್ರಾಬಬಿಲಿಟಿ ಡನ್. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್, ಸೊ ಅದೇ ರೀತಿ ಎಲ್ಲ ಸಬ್ಜೆಕ್ಟಲ್ಲೂ ಎಲ್ಲ ಚಾಪ್ಟರ್ಲ್ಲೂ ಇದೇ ಥರ ಆಗ್ತಿತ್ತು. ಏನು ಸ್ವಲ್ಪ ಫಾರ್ಮುಲಾಸ್ಗಳು ಆ್ಯಂಡ್ ಫುಲ್ ಮಾರ್ಕ್ಸ್. ಕೊನೆಗೆ ಟೀಚರ್ಸ್ ಹೆಲ್ಡ್ ಯುವರ್ ಹ್ಯಾಂಡ್ ಥ್ರೂ ಔಟ್ ಇಟ್ ಆಲ್. ಸೊ ನಿಮ್ಮ ಜೊತೆಗೆ ನಿಮ್ಮ ಟೀಚರ್ಸ್ಗೂ ಕೂಡ ಏನಾಗ್ತಿತ್ತು? ಪ್ರೆಷರ್ ಇತ್ತು. ಈ ಸ್ಟೂಡೆಂಟ್ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ರ್ಯಾಂಕ್ ತೆಗಿಬೇಕು ಅನ್ನೋ ಪ್ರೆಷರ್ ನಿಮ್ಮ ಜೊತೆಗೆ ನಿಮ್ಮ ಟೀಚರ್ಸ್ಗೂ ಕೂಡ ಇತ್ತು. ಸೊ ದೇ ವೇರ್ ಹೆಲ್ಡಿಂಗ್ ಯುವರ್ ಹ್ಯಾಂಡ್, ಸ್ಪೂನ್ ಫೀಡಿಂಗ್ ಸ್ವಲ್ಪ ಜನಕ್ಕೆ ಆ ಥರ ಆಗ್ತಾಯಿತ್ತು. ಬಟ್ ಈಗ ಪ್ರೀ ಯೂನಿವರ್ಸಿಟಿ ಕೋರ್ಸಲ್ಲಿ ನಿಮ್ಮ ಕಾಲೇಜಲ್ಲಿ ಏನಾಗ್ತಾಯಿದೆ? ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ದಿಸ್ ಇಸ್ ದ ರಿಯಾಲಿಟಿ ಆಫ್ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್. ಇದು ನಮ್ಮ ರಿಯಾಲಿಟಿ. ಏನಾಗ್ತಿದೆ? ಡೀಪ್ ಅನಾಲಿಟಿಕಲ್ ಥಿಂಕಿಂಗ್ ರಿಕ್ವೈರ್ಡ್. 10th ಥರ ಅಲ್ಲ ಫಸ್ಟ್ ಪಿ ಯು ಸಿ, 10th ಥರ ಅಲ್ವೇ ಅಲ್ಲ. ಸ್ಟಾರ್ಟಿಂಗ್ 2 ಚಾಪ್ಟರ್ ಈಸಿ ಅನಿಸ್ತಾ ಇದೆಯಾ? ವೇಟ್ ಫಾರ್ ಇಟ್, ಮುಂದೆ ಇನ್ನೂ ಬರ್ತಾ ಇದೆ, ಪಿಕ್ಚರ್ ಅಭಿ ಬಾಕಿ ಹೈ. ಓಕೆ, ಮಲ್ಟಿ ಸ್ಟೆಪ್ ಡೆರಿವೇಷನ್ಸ್ ಆ್ಯಂಡ್ ಪ್ರೂಫ್ಸ್. ಸೊ ಇಲ್ಲಿ ಶಾರ್ಟ್ ಬೇಸ್ಡ್ ಆನ್ಸರ್ ಇತ್ತು ಗೊತ್ತಾ? ಶಾರ್ಟ್ ಆನ್ಸರ್ಸ್, ಪ್ರಿಡಿಕ್ಟಬಲ್ ಕ್ವೆಶನ್ಸ್, ಚಿಕ್ಕ ಚಿಕ್ಕ ಆನ್ಸರ್ಗಳು. ಬಟ್ ಇಲ್ಲಿ ಡೆರಿವೇಷನ್ಸ್, ಲಾಜಿಕ್ ಇದೆ, ನಿಮಾನಿಕ್ಸ್ ಮಾಡ್ಕೋಬೇಕು, ನೀವೇ ಜ್ಞಾಪಕ ಇಟ್ಕೋಬೇಕು, ರೀಸನ್ ಅರ್ಥ ಮಾಡ್ಕೋಬೇಕು. ಆಲ್ ರೈಟ್, ನೆಕ್ಸ್ಟು ಕಾನ್ಸೆಪ್ಟ್ಸ್ ಲಿಂಕ್ ಅಕ್ರಾಸ್ ದ ಚಾಪ್ಟರ್. ಫಾರ್ ಎಕ್ಸಾಂಪಲ್ 2 ಎಕ್ಸಾಂಪಲ್ ತೊಗೊಳ್ತೀನಿ ನಾನು. ಸೆಟ್ಸು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲೂ ಬರುತ್ತೆ, ಆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು ಟ್ರಿಗ್ನೋಮೆಟ್ರಿಯಲ್ಲೂ ಬರುತ್ತೆ. ಸೊ ಇಟ್ ಈಸ್ ಅ ಲಿಂಕ್. ಅದೇ ರೀತಿ ಈಗ ನಾವು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ ಅದರಲ್ಲಿ ನಾವು ಏನು ಓದಿದ್ದೀವೋ ಫಿಸಿಕಲ್ ಕ್ವಾಂಟಿಟೀಸು, ಆ ಫಿಸಿಕಲ್ ಕ್ವಾಂಟಿಟೀಸ್ ನೆಕ್ಸ್ಟ್ ಚಾಪ್ಟರ್ಗೂ ಕೂಡ ಕ್ಯಾರಿ ಆಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಹಿಯರ್ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಎಲ್ಲಿ? ಫಸ್ಟ್ ಪಿ ಯು ಸಿಯಲ್ಲಿ. ಬರೀ ಫಸ್ಟ್ ಪಿ ಯು ಸಿ ಅಲ್ಲ, ಫಸ್ಟ್ ಪಿ ಯು ಸಿ ವಿಲ್ ಆಲ್ಸೋ ಗೆಟ್ ಕನೆಕ್ಟೆಡ್ ಟು ದ ಸೆಕೆಂಡ್ ಪಿ ಯು ಸಿ. Now first and second PUC will get connected to your KCET, NEET, JEE, any other competitive exams. So first PUC ಇಂದ serious ಆಗಿರಿ, then you will be getting a very good rank in your competitive exam. Next, you must take ownership of learning. ಇಲ್ಲಿ ಯಾರು ಬಂದ್ಬಿಟ್ಟು ನಿಮ್ಗೆ ಹೇಳಲ್ಲ ಓದ್ರಪ್ಪ, ಚೆನ್ನಾಗಿ ಓದಿ, ಮಾರ್ಕ್ಸ್ ತೆಗೀರಿ. ಸೊ ಈ ವಿಡಿಯೋ ನಿಮಗೆ ನೋಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ತಿದ್ದೀರಾ, ನಾನೆಲ್ಲಿ ಹೇಳ್ತೀನಿ ಫಸ್ಟ್ ಪಿ ಯು ಸಿನೂ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ ಪಿ ಯು ಸಿನೂ ವೆರಿ ವೆರಿ ಇಂಪಾರ್ಟೆಂಟ್. ಈ ಮಾರ್ಕ್ಸ್ನ ಎಲ್ಲಾದರೂ ನೋಡ್ತಾರಾ? ಇಲ್ಲ. ನೀವು ಎಲ್ಲೇ ಹೋದರೂ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೊಡು, ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಎಲ್ಲೂ ಕೇಳೋದಿಲ್ಲ. ಬಟ್ ಇಲ್ಲಿ ಕಲಿಯುವ ಕಾನ್ಸೆಪ್ಟ್ಗಳು ಸೆಕೆಂಡ್ ಪಿ ಯು ಸಿಯಲ್ಲಿ ಹೆಲ್ಪ್ ಆಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಲರ್ನಿಂಗಿನ ಓನರ್ಶಿಪ್ನ ನೀವೇ ತಗೊಳ್ಬೇಕು. ಆಲ್ ರೈಟ್, ಸೊ ನೆಕ್ಸ್ಟ್ ಇಲ್ಲಿ ಒಂದು ಚಿಕ್ಕ ನೋಟ್ ಇದೆ. ವಾಟ್ ಇಸ್ ದಟ್ ನೋಟ್ ನೋಡೋಣ. ದ ಸಿಲೆಬಸ್ ಡಿಡ್ ನಾಟ್ ಗೆಟ್ ಹಾರ್ಡರ್. ಸಿಲೆಬಸ್ ಏನು ಕಷ್ಟ ಆಗಿಲ್ಲ, ಸಿಲೆಬಸ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ದ ಗೇಮ್ ಚೇಂಜ್ಡ್. ಆ್ಯಕ್ಚುಲಿ ಏನಾಗಿದೆ? ದ ಗೇಮ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ನೋ ಬಡಿ ಟೋಲ್ಡ್ ಯು ದ ನ್ಯೂ ರೂಲ್ಸ್. ಓಕೆ, ಸೊ 10th ಸಖತ್ ಈಸಿ ಆಗ್ತಾ ಇತ್ತು, ಫಸ್ಟ್ ಪಿ ಯು ಸಿಲಿ ಕಷ್ಟ ಆಗ್ತಾ ಇದೆ. ರೂಲ್ಸ್ ಚೇಂಜ್ ಆಗಿಲ್ಲ, ಗೇಮೇ ಚೇಂಜ್ ಆಗೋಗಿದೆ. ಮತ್ತು ಈ ಟ್ರೂತ್ನ ನಿಮ್ಗೆ ಯಾರೂ ಹೇಳಿಲ್ಲ, ನಮ್ಮ ಪರೀಕ್ಷೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದ ಗೇಮ್, ದ ರೂಲ್ಸ್ ಹ್ಯಾವ್ ಚೇಂಜ್ಡ್. ಸೊ ಯಾವಾಗ ದೇರ್ ಇಸ್ ಒನ್ ಸೇಯಿಂಗ್ ಇದೆ. ಏನ ಸೇಯಿಂಗು? ವೆನ್ ಗೋಯಿಂಗ್ ಗೆಟ್ಸ್ ಟಫ್, ಓನ್ಲಿ ದ ಟಫ್ ಗೆಟ್ಸ್ ಗೋಯಿಂಗ್ ಅಂತ. ಯಾವಾಗ ಸಿಚುವೇಶನ್ ಕಷ್ಟ ಆಗುತ್ತೋ ಆವಾಗ ಅದ್ರ ಜೊತೆ ನೀವು ಕಷ್ಟಪಡಬೇಕು, ಆವಾಗಲೇ ನೀವು ಆ ಕಷ್ಟವಾಗಿರೋ ಸಿಚುವೇಶನ್ನ ದಾಟೋದಕ್ಕೆ ಸಾಧ್ಯ. ಆಲ್ರೈಟ್, ಈ ಸೇಯಿಂಗ್ನ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ನಾನು, ಆಲ್ ದ ಪ್ರೋಗ್ರೆಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಕಂಫರ್ಟ್ ಝೋನ್. ಓಕೆ, ಸೊ ಹಾಗಂತ ನೀವು ಕಂಫರ್ಟಾಗಿ ಇರಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಯಾವಾಗಾದರೂ ಕುತ್ಕೊಂಡು ಏನಾದರೂ ನೀವು ಮಾಡ್ತಾ ಇರಿ, ಟಿ ವಿ ನೋಡ್ತಾ ಇರ್ಬೋದು, ಗೇಮ್ ಆಡ್ತಾ ಇರ್ಬೋದು, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೋದು, ಫೇಸ್ಬುಕ್ ನೋಡ್ತಾ ಇರ್ಬೋದು. ಸಡನ್ನಾಗಿ ಒಂದು ಕ್ವಶನ್ನೇ ನೀವೇ ಹಾಕೊಳ್ಳಿ, ಆಮ್ ಐ ಫೀಲಿಂಗ್ ಕಂಫರ್ಟೇಬಲ್? ನನಗೆ ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆಯಾ? ಅಕಸ್ಮಾತ್ ನಿಮ್ಮ ಆನ್ಸರ್ ಎಸ್ ಅಂತ ಬಂತು ಅಂದ್ಕೊಳ್ಳಿ, ವಿಚ್ ಮೀನ್ಸ್ ಯು ಆರ್ ನಾಟ್ ಪ್ರೋಗ್ರೆಸಿಂಗ್ ಅಂತ ಅರ್ಥ. ಓಕೆ,
ಅದೇ ಇವಾಗ ಇನ್ನೊಂದು ಸಿಚುವೇಶನ್ ತೊಗೊಳ್ಳೋಣ. ನೀವು ಕಷ್ಟಪಡ್ತಾ ಇದ್ದೀರಾ, ಯಾವುದೋ ಒಂದು ಪ್ರಾಬ್ಲಮ್ ಸಿಗ್ತಾ ಇಲ್ಲ, ಯಾವುದೋ ಒಂದು ಡೆರಿವೇಷನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಯಾವುದೋ ಒಂದು ಫಾರ್ಮುಲಾ ಓದೋದಕ್ಕೆ ಕಷ್ಟಪಡ್ತಾ ಇದ್ದೀರಾ. ನಾವು ಆಸ್ಕ್ ಅ ಕ್ವಶನ್ ಫಾರ್ ಯುವರ್ ಸೆಲ್ಫ್, ಆಮ್ ಐ ಕಂಫರ್ಟೇಬಲ್? ಅವಾಗ ಏನು ಹೇಳ್ತೀರಾ ನೀವು? ನೋ, ನನಗೆ ಕಷ್ಟ ಅನಿಸ್ತಾ ಇದೆ. ವಿಚ್ ಮೀನ್ಸ್ ಯು ಆರ್ ಔಟ್ಸೈಡ್ ದ ಕಂಫರ್ಟ್ ಝೋನ್ ಅಲ್ವಾ? ಸೊ ದ ಸೇಯಿಂಗ್, ವಾಟ್ ಇಸ್ ದ ಸೇಯಿಂಗ್? ಆಲ್ ದ ಪ್ರೋಗ್ರೆಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಕಂಫರ್ಟ್ ಝೋನ್. ಸೊ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬನ್ನಿ ಸ್ಟೂಡೆಂಟ್ಸ್. ನಾವು ಇಟ್ ಇಸ್ ದ ಟೈಮ್. ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಗೇಮ್ ಚೇಂಜ್ ಆಗಿದೆ ಹೌದು, ರೂಲ್ಸ್ ಚೇಂಜ್ ಆಗಿದೆ ಹೌದು. ಯಾವಾಗ ನೀವು ಕಂಫರ್ಟ್ ಝೋನಿಂದ ಆಚೆ ಬರ್ತಿರೋ, ದೆನ್ ದ ರಿಯಲ್ ಪ್ರೋಗ್ರೆಸ್ ಇಸ್ ಹ್ಯಾಪನಿಂಗ್. ಓಕೆ, ರೈಟ್. ನೆಕ್ಸ್ಟ್ ಏನಿದೆ? ಸೊ ದಿಸ್ ಇಸ್ ದ ಸಿಚುವೇಶನ್ ಆಫ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಇವಾಗ ತಲೆ ಕೆಟ್ಟು ಹೋಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಹೋಲ್ಡ್ ಆನ್, ಐ ಆಮ್ ಹಿಯರ್ ಫಾರ್ ಯು. ಇಟ್ಸ್ ಓಕೆ ಟು ಫೀಲ್ ಲಾಸ್ಟ್. ಯಾಕೆ ಹೇಳಿ? 10th ಮುಗಿಸಿದ್ದೀರಾ, ಸಖತ್ ಈಸಿಯಾಗಿತ್ತು, ಆರಾಮಾಗಿತ್ತು. PUCಗೆ ಬಂದಮೇಲೆ ಗೇಮ್ ಚೇಂಜ್ ಆಗಿದೆ, ರೂಲ್ ಚೇಂಜ್ ಆಗಿದೆ, ಕಷ್ಟ ಅನಿಸ್ತಾ ಇದೆ. ಡೆಫಿನೆಟ್ಲಿ ಎಸ್, ಇಟ್ಸ್ ಓಕೆ ಟು ಫೀಲ್ ಲೈಕ್ ದಟ್. ಇಟ್ಸ್ ಓಕೆ ಟು ಫೀಲ್ ಲಾಸ್ಟ್. ದ ಸಿಲೆಬಸ್ ಇಸ್ ಮ್ಯಾಸಿವ್, ದ ಪೇಸ್ ಇಸ್ ಬ್ರೂಟಲ್. ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ನಮ್ಮ ಕಾಲೇಜಲ್ಲಿ 3 ಜನ ಕೆಮಿಸ್ಟ್ರಿ ಲೆಕ್ಚರರ್ಸ್ ಇದ್ದಾರೆ, ಪ್ರತಿದಿನ 3 ಪೀರಿಯಡ್ಸ್ಗಳಿರ್ತವೆ, ಒಬ್ಬೊಬ್ಬರು ಒಂದೊಂದು ಪೀರಿಯಡಲ್ಲಿ ಒಂದೊಂದು ಚಾಪ್ಟರ್ ನಮ್ಗೆ ಮುಗಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಬೇಸಿಕ್ಸ್ ನಮ್ಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗ್ತಿಲ್ಲ, ಅವ್ರು ಹೇಳ್ಕೊಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಸ್, ಅದಕ್ಕೆ ದ ಪೇಸ್ ಇಸ್ ಬ್ರೂಟಲ್, ಅಂದರೆ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ಎಸ್, ನೋ ಬಡಿ ಪ್ರಾಪರ್ಲಿ ಪ್ರಿಪೇರ್ಡ್ ಯು ಫಾರ್ ದಿಸ್ ಲೀಪ್. ಯಾವ ಲೀಪ್ ಹೇಳಿ? 6th ಇಂದ 7th ಇಷ್ಟು, 7th ಇಂದ 8th ಇಷ್ಟು, 8th ಇಂದ 9th, 9th ಇಂದ 10th. ಅದೇ ಈಗ 10th ಇಂದ 11th ನೋಡಿದ್ರೆ ಲೀಪ್ ಇಷ್ಟಾಗಿರುತ್ತೆ, ರೈಟ್? ಈ ಲೀಪಿಗೆ ನಿಮ್ಗೆ ಯಾರೂ ಪ್ರಿಪೇರ್ ಮಾಡಿಲ್ಲ. ಸೊ ಇದಕ್ಕೋಸ್ಕರ ಅಂತಲೇ ನಾವು ಬ್ರಿಡ್ಜ್ ಕೋರ್ಸ್ಗಳನ್ನು ಮಾಡಿದ್ವಿ. ಓಕೆ, ಸೊ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ, ಅಲ್ಲಿ ನಿಮ್ಮ ಮೈಂಡ್ ಸೆಟ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಸ್ಟೂಡೆಂಟ್ಸ್. ಓಕೆ, ಸೊ ದಟ್ಸ್ ನಾಟ್ ಯುವರ್ ಫಾಲ್ಟ್. ಬಟ್ ದೇರ್ ಇಸ್ ದ ಹಾರ್ಡ್ ಟ್ರುತ್. ಒಂದು ಸತ್ಯ ಇದೆ, ಏನದು? ದ ಎಕ್ಸ್ಕ್ಯೂಸಸ್ ಸ್ಟಾಪ್ ಟುಡೇ. ಇವಾಗಿಂದ ನಿಮ್ಮ ಎಕ್ಸ್ಕ್ಯೂಸಸ್ ಸ್ಟಾಪ್ ಆಗಬೇಕು. ಏನು ಮಾಡಬೇಕು ನಿಮಗೆ ಚೆನ್ನಾಗಿ ಅನಿಸ್ಬೇಕಂದ್ರೆ, ವಾಟ್ ಶುಡ್ ಯು ಡೂ ಇಫ್ ಯು ವಾಂಟ್ ಟು ಫೀಲ್ ಗುಡ್, ಇಫ್ ಯು ವಾಂಟ್ ಟು ಫೀಲ್ ಇಟ್ ಈಸಿ? ಏನು ಮಾಡಬೇಕು ನೋಡೋಣ. Feeling lost is allowed, but staying lost is a choice. Now, if you are feeling lost, it is okay. But if you choose to stay lost, then it is your mistake. Okay? So, this video nimage ಏನು ಮಾಡುತ್ತೆ? Will help you to not stay lost. Will help you to get out from that lost zone. ಹೇಳೋದನ್ನ ಗಮನ ಕೊಟ್ಟು ಕೇಳಿ, ನಾನು ಹೇಳೋದನ್ನ ಮಾಡಿ. This will definitely help you students. Right? So, how can you get out of this? ಹೇಗೆ ಆಚೆ ಬರೋದು ನಾನು ಇದರಿಂದ? ಸ್ಟಾಪ್ ಥಿಂಕಿಂಗ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್. ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ. ಅಯ್ಯೋ ನಂಗೆ ಅರ್ಥ ಆಗ್ತಿಲ್ಲ, ಬಿಟ್ಬಿಡಿ ಸಾಕು. ಯೋಚನೆ ಮಾಡೋದ್ರಿಂದ ಬರೀ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಷ್ಟೇ, ಬೇರೆ ಏನೂ ಪ್ರೋಗ್ರೆಸ್ ಆಗೋದಿಲ್ಲ. ಸೊ ವಾಟ್ ಶುಡ್ ಯು ಡೂ? ಸ್ಟಾಪ್ ಥಿಂಕಿಂಗ್. ಯೋಚನೆ ಮಾಡೋದು ನಿಲ್ಲಿಸಿ. ನಿಮಗೆ ಗೊತ್ತಾಯ್ತಾ ನಿಮಗೆ ಅರ್ಥ ಆಗ್ತಿಲ್ಲ, ನಿಮಗೆ ಕಂಫರ್ಟೇಬಲ್ ಆಗ್ತಿಲ್ಲ, ನೀವು ಲಾಸ್ಟ್ ಆಗಿದ್ದೀರ ಅಂತ ಗೊತ್ತಾಯ್ತಾ? ಯೋಚನೆ ಮಾಡಬೇಡಿ, ಸ್ಟಾರ್ಟ್ ಡೂಯಿಂಗ್. ವಾಟ್ ಶುಡ್ ಯು ಸ್ಟಾರ್ಟ್ ಡೂಯಿಂಗ್? ಲೆಟ್ಸ್ ಸಿ. ಟೇಕ್ ಇಮಿಡಿಯೇಟ್ ಆ್ಯಕ್ಷನ್, ಡು ನಾಟ್ ಪ್ರೋಕ್ರಾಸ್ಟಿನೇಟ್. ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳಿ. ಟೇಕ್ ಎನ್ ಇಮಿಡಿಯೇಟ್ ಆ್ಯಕ್ಷನ್ ಸ್ಟೂಡೆಂಟ್ಸ್. ಲೈಕ್ ಇವಾಗ ನಾನು ನಿಮಗೊಂದು ಆ್ಯಕ್ಷನ್ ಐಟಮ್ ಕೊಡ್ತೀನಿ, ಇವಾಗಲೇ ಅದನ್ನು ಮಾಡಬೇಕು ನೀವು. ಓಕೆ, ಆ್ಯಂಡ್ ಡು ನಾಟ್ ಪ್ರೋಕ್ರಾಸ್ಟಿನೇಟ್. ಅಂದರೆ ಬಿಡು ಆಮೇಲೆ ಮಾಡೋಣ, ಬಿಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮಾಡೋಣ, ಒಂದು 5 ನಿಮಿಷ ಆದಮೇಲೆ ಮಾಡೋಣ, ಬೇಡ. ವಾಟ್ ಯು ಹ್ಯಾವ್ ಟು ಡೂ ಇಟ್ ಇಮಿಡಿಯೇಟ್ಲಿ. ಟೇಕ್ ಇಮಿಡಿಯೇಟ್ ಆ್ಯಕ್ಷನ್. ಇವಾಗ ನೀವೊಂದು ಆ್ಯಕ್ಷನ್ ಮಾಡಲೇಬೇಕು, ಆಮೇಲೆ ಮಾಡ್ತೀನಿ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ಸೊ ನಾನು ನಿಮಗೆ ಸದ್ಯಕ್ಕೆ ಕೊಡುವಂಥ ಆ್ಯಕ್ಷನ್ ಏನಂದರೆ, ಲೆಟ್ಸ್ ಪ್ರಾಕ್ಟೀಸ್ ದಿಸ್ ರೈಟ್ ನೌ. ಇವಾಗಲೇ ಇದನ್ನು ನೀವು ಮಾಡಬೇಕು. ವಾಟ್ ಇಸ್ ದ್ಯಾಟ್? ಕಮೆಂಟ್ ಐ ಆಮ್ ರೆಡಿ ರೈಟ್ ನೌ. ವಿಡಿಯೋನ ಇವಾಗಲೇ ಪಾಸ್ ಮಾಡಿ, ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಓಕೆ, ದಿಸ್ ಇಸ್ ಯುವರ್ ಇಮಿಡಿಯೇಟ್ ಆ್ಯಕ್ಷನ್. ಸೊ ಈ ಆ್ಯಕ್ಷನ್ನ ನೀವು ತಗೊಳ್ಳಿ, ಮುಂದೆ ಇರೋ ಆ್ಯಕ್ಷನ್ಸ್ನ ತೊಗೊಳಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಯು ಲೀವ್ ದಿಸ್ ಆ್ಯಕ್ಷನ್, ಏನಾಗುತ್ತೆ? ಮೇಕ್ ಅ ಡಿಸಿಷನ್ ಟು ವಾಚ್ ದಿಸ್ ವಿಡಿಯೋ ಫುಲ್ಲಿ. ಒಂದು ಆ್ಯಕ್ಷನ್ ಏನು? ಇವಾಗಲೇ ಹೋಗ್ಬಿಟ್ಟು ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಡಿಸಿಷನ್ ತೊಗೊಳ್ಳಿ, ಈ ವಿಡಿಯೋನ ಫುಲ್ಲು ನಾನು ನೋಡ್ತೀನಿ ಅಂತ. ಡೂ ದಿಸ್ ರೈಟ್ ಅವೇ ಸ್ಟೂಡೆಂಟ್ಸ್. ಇವಾಗಲೇ ಮಾಡಿ ಇದನ್ನು. ಅಕಸ್ಮಾತ್ ನೀವು ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಯು ಆರ್ ಸ್ಟಿಲ್ procrastinating. You are still not taking action. Do this small action. What is the small action I am telling? Go and type I am ready now in the comments. ಅಷ್ಟೇ. ಇದೊಂದು ಚಿಕ್ಕ ಆ್ಯಕ್ಷನ್ನ ತಗೊಳ್ಳಿ. ಸೊ ನಿಮಗೆ ಫೀಲ್ ಆಗುತ್ತೆ, ನಾನು ಅನ್ಕೊಂಡಿದ್ದು ನಾನು ಮಾಡಿದೆ. ಸೊ ಈ ಫೀಲಿಂಗ್ ಬ್ರೈನ್ಗೆ ಹೋಗುತ್ತಲ್ವ, ದಿಸ್ ಫೀಲಿಂಗ್ ವಿಲ್ ಹೆಲ್ಪ್ ಯು ಟು ಡೂ ಫರ್ದರ್ ಆ್ಯಕ್ಷನ್ ಸ್ಟೆಪ್ಸ್. ಆಲ್ ರೈಟ್. ಸೊ ನೆಕ್ಸ್ಟ್, ವಾಟ್ ಜಸ್ಟ್ ಹ್ಯಾಪೆಂಡ್? ಸೊ ಯಾರೆಲ್ಲ ಕಮೆಂಟ್ ಮಾಡಿದಿರೋ ಇವಾಗ ಐ ಆಮ್ ರೆಡಿ ಅಂತ, ಯಾರೆಲ್ಲ ಡಿಸೈಡ್ ಮಾಡಿದಿರೋ ದಟ್ ಐ ವಿಲ್ ವಾಚ್ ದಿಸ್ ವಿಡಿಯೋ ಫುಲ್ಲಿ ಅಂತ, ದಿಸ್ ಇಸ್ ಯುವರ್ ಫಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್. ಸೊ ಹಿಂದ್ಗಡೆ ಈ ಥರ ಇದ್ದಿದ್ದು ಹುಡುಗ ಇವಾಗ ಈ ರೀತಿಯಾದ ಆಗ್ಬಿಟ್ನ ಆಲ್ರೆಡಿ ಇಲ್ಲ. ಬಟ್ ಒಂದು ಸ್ಮಾಲ್ ಚೇಂಜ್, ಒಂದು ಸ್ಮಾಲ್ ಡಿಸಿಷನ್, ಒಂದು ಸ್ಮಾಲ್ ಆ್ಯಕ್ಷನ್,
ಎವ್ರಿ ಬಿಗ್ ಡ್ರೀಮ್ ರಿಕ್ವೈರ್ಸ್ ಅ ಸ್ಮಾಲ್ ಸ್ಟೆಪ್. ಮತ್ತು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಓನ್ಲಿ ದ ಬಿಗಿನಿಂಗ್ಸ್ ಆರ್ ಹಾರ್ಡ್. ಇನ್ನೂ ಕಮೆಂಟ್ ಮಾಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಇವಾಗಲೇ ಕಮೆಂಟ್ ಮಾಡಿ. ಟೇಕ್ ಅ ವೆರಿ ಸ್ಮಾಲ್ ಸ್ಟೆಪ್, ಒನ್ ಸ್ಟೆಪ್ ಅಟ್ ಅ ಟೈಮ್. ಸೊ ವಾಟ್ ಜಸ್ಟ್ ಹ್ಯಾಪೆಂಡ್, ಏನಾಯ್ತು ಇವಾಗ ತಾನೆ? ಯು ಜಸ್ಟ್ ಟುಕ್ ಎನ್ ಇಮಿಡಿಯೇಟ್ ಆ್ಯಕ್ಷನ್ ಬೈ ಕಮೆಂಟಿಂಗ್. ಕರೆಕ್ಟಾ? ಒಂದು ಆ್ಯಕ್ಷನ್ ನಾನು ನಿಮ್ಗೆ ಹೇಳಿದೆ, ನೀವು ತಕ್ಷಣ ಹೋಗ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಕ್ಯಾರಿ ಫಾರ್ವರ್ಡ್ ದ ಆ್ಯಕ್ಷನ್ ಬೈ ಕಂಪ್ಲೀಟ್ಲಿ ವಾಚಿಂಗ್ ದ ವಿಡಿಯೋ. ಇದೇ ಆ್ಯಕ್ಷನ್ನ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ. ಹೇಗೆ? ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ನಾನೇನು 1 hour ಮಾಡಲ್ಲ, ಎಷ್ಟಿರುತ್ತೋ ಡ್ಯೂರೇಷನ್ ಅಷ್ಟನ್ನು ನೋಡಿ. ನೆಕ್ಸ್ಟ್, ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ರಿಮೆಂಬರ್ ಟು ಡೂ ಸಮಥಿಂಗ್ ಬಿಗ್. ಸ್ಮಾಲ್ ಸ್ಟೆಪ್ಸ್ ಆರ್ ನೆಸೆಸರಿ. ಚಿಕ್ಕ ಚಿಕ್ಕ ಸ್ಟೆಪ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ಹ್ಯಾವ್ ನಾಟ್ ಕಮೆಂಟೆಡ್ ಯೆಟ್, ಕಾಂಗ್ರಾಟ್ಸ್ ಬೀಯಿಂಗ್ ದ ಸೇಮ್. ನೀವು ಇನ್ನೂ ಕಮೆಂಟ್ ಮಾಡಿಲ್ಲ ಅಂದರೆ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸ್ಟಿಲ್ ಪ್ರೊಕ್ರಾಸ್ಟಿನೇಟಿಂಗ್, ಯು ಆರ್ ಸ್ಟಿಲ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಆ್ಯಂಡ್ ಯು ಆರ್ ಸ್ಟಿಲ್ ಇನ್ ದ ಸೇಮ್ ಪ್ಲೇಸ್. ಯಾರೆಲ್ಲ ಕಮೆಂಟ್ ಮಾಡಿದ್ರು ಒಂದು ಹೆಜ್ಜೆ ಮುಂದೆ, ಒಂದು ಚಿಕ್ಕ ಹೆಜ್ಜೆ ಮುಂದೆ ಹೋಗಿದ್ದಾರೆ. ಆ್ಯಂಡ್ ದಟ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆಲ್ ರೈಟ್, ನೆಕ್ಸ್ಟ್ ದಟ್ ವಾಸ್ ಫೇಸ್ 1. ಫೇಸ್ 2 ನೋಡಿ. ಈಗ ದ ಝೀರೋ ಲೆವೆಲ್ ಸ್ಟ್ರಾಟಜಿ. ಏನು ಹಿಂಗಂದ್ರೆ, ಯು ಡೋಂಟ್ ನೀಡ್ ಟು ಸ್ಟಡಿ ಎವ್ರಿಥಿಂಗ್, ಯು ನೀಡ್ ಟು ಸ್ಟಡಿ ದ ರೈಟ್ ಥಿಂಗ್ಸ್ ಇನ್ ದ ರೈಟ್ ಆರ್ಡರ್. ಇವಾಗ ಏನು ಮಾಡ್ತಾರೆ ಕೆಲವು ಹುಡುಗರು, ಹೌದು ಇವತ್ತು ನಾನು ಓದ್ತೀನಿ, ಕೆಮಿಸ್ಟ್ರಿ ಫಸ್ಟ್ ಲೆಸನ್ ಫುಲ್ ಮುಗಿಸ್ಬಿಡ್ತೀನಿ, ಫಿಸಿಕ್ಸ್ ಫಸ್ಟ್ ಲೆಸನ್ ಫುಲ್ ಮುಗಿಸ್ಬಿಡ್ತೀನಿ ಅಂತ ಬುಕ್ ತೊಗೊಳ್ತಾರೆ. ಸ್ಟಾರ್ಟಿಂಗ್ ಯೂನಿಟ್ 2 ಅಂತ ಬರೆದಿರ್ತಾರೆ, ಅಲ್ಲಿಂದ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಕೆಳಗಡೆ ಒಂದು ಕೋಟ್ ಇರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ, ಅಲ್ಲಿಂದ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೋಂಟ್ ಡೂ ದ್ಯಾಟ್. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸಿ, ಇಫ್ ಯು ಆರ್ ಪುಟ್ಟಿಂಗ್ ಟೈಮ್, ಪುಟ್ ಇಟ್ ಇನ್ ದ ರೈಟ್ ಡೈರೆಕ್ಷನ್, ಪುಟ್ ಯುವರ್ ಎಫರ್ಟ್ ಇನ್ ದ ರೈಟ್ ಡೈರೆಕ್ಷನ್. ಓಕೆ, ಸೊ ಅದನ್ನೇ ಹೇಳಿ ಬರೆದಿರೋದು, ಯು ನೀಡ್ ಟು ಸ್ಟಡಿ ದ ರೈಟ್ ಥಿಂಗ್ಸ್ ಇನ್ ದ ರೈಟ್ ಆರ್ಡರ್, ಸ್ಟೂಡೆಂಟ್ಸ್. ಓಕೆ, ಯಾವ ರೀತಿ ಮಾಡೋದು ಇದನ್ನು? ವೇರ್ ಡು ಐ ಈವನ್ ಸ್ಟಾರ್ಟ್? ಯಾವ ರೀತಿ ಸ್ಟಾರ್ಟ್ ಮಾಡೋದು ಸರ್ ಹಾಗಾದರೆ? ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಓಕೆ, ಸ್ಟಾಪ್ ಓಪನಿಂಗ್ ಚಾಪ್ಟರ್ 1 ಆ್ಯಂಡ್ ಗ್ರೈಂಡಿಂಗ್ ಫ್ರಮ್ ಫ್ರಂಟ್ ಟು ಬ್ಯಾಕ್. ಸೊ ಚಾಪ್ಟರ್ 1 ಓದ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ವರೆಗೂ ಕಂಟಿನ್ಯೂಸ್ ಆಗಿ ಓದ್ಕೊಂಡೋಗಿ ನೀವು ಓದ್ತಾ ಇರ್ತೀರಾ, ನಿಮ್ಗೆ ಏನು ತಲೆಗೆ ಹೋಗ್ತಾ ಇರಲ್ಲ, ಅರ್ಥನೇ ಆಗ್ತಾ ಇರಲ್ಲ ನಿಮಗೆ, ಅಲ್ವಾ? ದಟ್ ಅಪ್ರೋಚ್ ವಿಲ್ ಬರ್ನ್ ಯು ಔಟ್. ಸೊ ಅವಾಗ ಏನಾಗುತ್ತೆ, ಓದ್ತಾ ಇರ್ತೀರಾ, ಏನೂ ಅರ್ಥ ಆಗ್ತಿಲ್ಲ, ಅವಾಗ ಅನಿಸ್ತಾ ಇರುತ್ತೆ ಸುಮ್ಮನೆ ಓದ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ಏನೂ ಅರ್ಥ ಆಗ್ತಿಲ್ಲ. ಇದ್ರ ಬದಲು ಗೇಮ್ ಆದ್ರೂ ಆಡ್ಬೋದಾಗಿತ್ತಾ, ಇನ್ಸ್ಟಾಗ್ರಾಮ್ ಆದ್ರೂ ನೋಡ್ಬೋದಾಗಿತ್ತಾ, ಅಥವಾ ಮಲ್ಕೋಬೋದಾಗಿತ್ತಾ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಂತ ಅನ್ಕೊಳ್ತಾ ಇರ್ಬೋದು ನೀವು. ಸೊ ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಡೂ ಇಟ್. ವಾಟ್ ಇಸ್ ದ ರೈಟ್ ವೇ? ಐ ಟೆಲ್ ಯು. ಸ್ಟಾಪ್ ಫ್ರಂಟ್ ಟು ಬ್ಯಾಕ್ ರೀಡಿಂಗ್. ಆಯ್ತಾ? ದ ಟೆಕ್ಸ್ಟ್ ಬುಕ್ ಆರ್ಡರ್ ಇಸ್ ನಾಟ್ ದ ಎಕ್ಸಾಮ್ ಪ್ರಿಯಾರಿಟಿ ಆರ್ಡರ್. ಅಂದರೆ ಇವಾಗ ಮೊದಲನೇ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಇದೆ ಫಿಸಿಕ್ಸಲ್ಲಿ. ಸೊ ಈಗ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಸಖತ್ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ನೋ, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಇಸ್ ಅ ವೆರಿ ಸ್ಮಾಲ್ ಚಾಪ್ಟರ್ ವಿಚ್ ಹ್ಯಾಸ್ ಅ ವೆರಿ ಲೆಸ್ ವೇಟೇಜ್, ರೈಟ್? ಹಾಗಂತ ಯು ಕೆ ನಾಟ್ ಇಗ್ನೋರ್ ದ್ಯಾಟ್ ಬಿಕಾಸ್ ಇಟ್ ಇಸ್ ಕನೆಕ್ಟೆಡ್ ಟು ದ ನೆಕ್ಸ್ಟ್ ಚಾಪ್ಟರ್. ಓಕೆ, ಸೊ ಏನು ಮಾಡಬೇಕು? ರೀಡಿಂಗ್ ಸೀಕ್ವೆನ್ಷಲಿ ವಿತೌಟ್ ಸ್ಟ್ರಾಟಜಿ ವೇಸ್ಟ್ ಯುವರ್ ಮೋಸ್ಟ್ ಪ್ರೀಷಿಯಸ್ ಸೋರ್ಸ್, ದಟ್ ಇಸ್ ಟೈಮ್. ಸೊ ಟೈಮ್ನ ವೇಸ್ಟ್ ಮಾಡ್ತೀರಾ ನೀವು, ಹಾಗಂತ ಇಗ್ನೋರ್ ಮಾಡೋಂಗಿಲ್ಲ. ಅದು ಕೂಡ ಹೇಳ್ತೀನಿ. ಹಂಟ್ ಹೈ ವೇಟೇಜ್ ಈಸಿ ಚಾಪ್ಟರ್ಸ್. ಹೈ ವೇಟೇಜಿನ ಈಸಿ ಚಾಪ್ಟರ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸಮ್ ಚಾಪ್ಟರ್ಸ್ ಗಿವ್ 15 to 20 ಮಾರ್ಕ್ಸ್ ಆ್ಯಂಡ್ ಜಸ್ಟ್ ಟೇಕ್ 3 days ಟು ಮಾಸ್ಟರ್. ನೋಡಿ, ಕೆಲವು ಚಾಪ್ಟರ್ಸ್ಗಳು 15 to 20 ಮಾರ್ಕ್ ವೇಟೇಜ್ ಇರುತ್ತೆ, ಅದಕ್ಕೆ ಅದನ್ನು ಮುಗಿಸೋದಕ್ಕೆ 2 to 3 ದಿನ ಸಾಕು ನಿಮಗೆ. ಫೈಂಡ್ ದೆಮ್, ಲಾಕ್ ದೆಮ್, ದಟ್ ಇಸ್ ಯುವರ್ ಶಾರ್ಟ್ ಕಟ್ ಟು ಸರ್ವೈವಲ್, ರೈಟ್? ಸೊ ಹೈ ವೇಟೇಜ್ ಚಾಪ್ಟರ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಕೆಲವು ಚಾಪ್ಟರ್ಸ್ಗೆ ಏನಕ್ಕೆ ಹೈ ವೇಟೇಜ್ ಕೊಟ್ಟಿರ್ತಾರೆ? ಏನಕ್ಕಂದರೆ ಸ್ಟೂಡೆಂಟ್ಸು ಈ ಹೈ ವೇಟೇಜ್ ಚಾಪ್ಟರ್ಸ್ನ ಮಿಸ್ ಮಾಡಬಾರ್ದು. ಸೊ ನಮ್ಮ ಗೌರ್ಮೆಂಟ್ ಥಿಂಕಿಂಗ್ ಏನಂದರೆ, ಜಾಸ್ತಿ ಮಾರ್ಕ್ಸ್ ಕೊಟ್ಟರೆ ಸ್ಟೂಡೆಂಟ್ಸ್ ಆ ಚಾಪ್ಟರ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಸೊ ಯಾವ ಚಾಪ್ಟರ್ಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿರ್ತಾರೆ, ವಿಚ್ ಎವರ್ ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಆ ಚಾಪ್ಟರ್ಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿರ್ತಾರೆ. ಟಾರ್ಗೆಟ್ ಪಾಸಿಂಗ್ ಮಾರ್ಕ್ಸ್ ಫಸ್ಟ್. ಸೊ 100 ರೀಚ್ ಆಗಬೇಕಂದ್ರೆ ನೀವು 35 ದಾಟ್ಕೊಂಡೇ ಹೋಗಬೇಕಾ? 100 ರೀಚ್ ಆಗಬೇಕಂದ್ರೆ ನೀವು 1 ಮಾರ್ಕು ಸ್ಕೋರ್ ಮಾಡಲೇಬೇಕಾ? 1 ಮಾರ್ಕ್ ಬಿಟ್ಟರೆ ಯು ಸ್ಟಿಲ್ ಗೆಟ್ 99. 100 ರೀಚ್ ಆಗಲ್ಲ ನೀವು. ಸೊ ಇಫ್ ಯು ವಾಂಟ್ ಟು ರೀಚ್ 100, ಯು ಹ್ಯಾವ್ ಟು ಗೋ ಥ್ರೂ 35. ಹೌದಾ? ಸೊ 35 ಮಾರ್ಕ್ಸ್ನ ಫಸ್ಟ್ ಮಾಸ್ಟರ್ ಮಾಡಿ. ಅವಾಗ ಏನನ್ಸತ್ತೆ ನಿಮ್ಮ ಮನಸ್ಸಿಗೆ, ನಿಮ್ಮ ಬ್ರೈನಿಗೆ, ಪಾಸ್ ಅಂತೂ ಆಗ್ತೀನಿ, 35 ಮಾರ್ಕ್ಸ್ ಅಂತೂ ಬಂತು, ಇನ್ನು ಮುಂದಕ್ಕೆ. ದೆನ್ ಕೀಪ್ ಯುವರ್ ಗೋಲ್ ಫಾರ್ 60. 60 ಮಾರ್ಕ್ಸ್ ಬಂತಪ್ಪ, ಇನ್ನೊಂದು 40 ಮಾರ್ಕು. ಸೊ ಈ ಥರ ಫೇಸ್ ಬೈ ಫೇಸ್ ಓದ್ಕೊಂಡೋಗಿ. 35 ಮಾರ್ಕ್ಸ್ ಟು ಪಾಸ್, 60 ಮಾರ್ಕ್ಸ್ ಟು ಬಿ ಕಂಫರ್ಟೇಬಲ್, ಬಿಲ್ಡ್ ಕಾನ್ಫಿಡೆನ್ಸ್ ಬೈ ಸೆಕ್ಯೂರಿಂಗ್ ವಾಟ್ಸ್ ಅಚೀವೇಬಲ್, ದೆನ್ ರೀಚ್ ಫಾರ್ ಮೋರ್. ಫಸ್ಟು ಪಾಸ್ ಆಗೋದು ಇಂಪಾರ್ಟೆಂಟ್. ಯಾಕಂದರೆ 100ಗೆ ರೀಚ್ ಆಗಬೇಕಂದ್ರೆ ಯು ಹ್ಯಾವ್ ಟು ಗೋ ವಯಾ 35. 35ನ ಸ್ಕಿಪ್ ಮಾಡಿ ನೀವು 100ಗೆ ಹೋಗೋಕೆ ಆಗೋದಿಲ್ಲ, ರೈಟ್? ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ, ದಿಸ್ ಇಸ್ ಹೌ ಯು ಹ್ಯಾವ್ ಟು ಸ್ಟಾರ್ಟ್. ನೆಕ್ಸ್ಟ್ ಕ್ವಶನ್, ಹೌ ಡು ಐ ಸ್ಟಾರ್ಟ್? ಇಲ್ಲೇನಿತ್ತು, ವೇರ್ ಡು ಐ ಈವನ್ ಸ್ಟಾರ್ಟ್? ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ದಿಸ್ ಇಸ್ ಹೌ, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು.
ಪ್ರೊಸೀಜರ್ 3 ಥಿಂಗ್ಸ್ ಕೊಟ್ಟಿದ್ದೀನಿ. ನಾವು ಹೌ ಡು ಐ ಸ್ಟಾರ್ಟ್, ಹೇಗೆ ಸ್ಟಾರ್ಟ್ ಮಾಡೋದು ನಾನು? ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಅಂಡ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಸಪೋಸ್ ಯು ಡಿಸೈಡೆಡ್ ಟು ಸ್ಟಡಿ ಮ್ಯಾಥಮೆಟಿಕ್ಸ್. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ಮ್ಯಾಥಮೆಟಿಕ್ಸಿನ ಜಾಗದಲ್ಲಿ ನೀವು ಫಿಸಿಕ್ಸ್ ಹಾಕ್ಕೊಳ್ಳಿ, ಕೆಮಿಸ್ಟ್ರಿ ಹಾಕ್ಕೊಳ್ಳಿ, ಬಯಾಲಜಿ ಹಾಕ್ಕೊಳ್ಳಿ, ಕಂಪ್ಯೂಟರ್ಸ್ ಸೈನ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನೇನು ಹೇಳಿದ್ದೀನಿ, ಸಪೋಸ್ ಯು ಡಿಸೈಡೆಡ್ ಟು ಸ್ಟಡಿ ಮ್ಯಾಥಮೆಟಿಕ್ಸ್. ಲೆಟ್ಸ್ ಅಸ್ಯೂಮ್ ದಿಸ್ ಚಾಪ್ಟರ್ ಇಸ್ ಡನ್ ಇನ್ ಯೋರ್ ಕಾಲೇಜ್. ಸೊ ನೀವು ಯಾವ ಚಾಪ್ಟರ್ನ ಓದ್ಬೇಕು ಅನ್ಕೊಂಡಿದ್ದೀರಲ್ವಾ, ಈ ಚಾಪ್ಟರ್ ನಿಮ್ಮ ಕಾಲೇಜಲ್ಲಿ ಆಲ್ರೆಡಿ ಆಗೋಗಿದೆ. ಬಟ್ ಯು ವೇರ್ ಐದರ್ ಆಬ್ಸೆಂಟ್ ಆರ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಟ್ ಆಲ್. ಬಟ್ ಆದರೆ ನಿಮಗೇನಾಗಿತ್ತು, ನೀವು ಐದರ್ ಆ ದಿನ ಸ್ಕೂಲ್ಗೆ ಹೋಗಿ ಅಥವಾ ಕಾಲೇಜ್ಗೆ ಹೋಗಿಲ್ವೋ, ಅಥವಾ ನಿಮ್ಗೆ ಹುಷಾರಿರಲಿಲ್ವೋ, ಅಥವಾ ನೀವು ಕಾಲೇಜ್ಗೆ ಹೋಗಿದ್ದೀರಾ, ಏನೂ ಅರ್ಥ ಆಗಿಲ್ಲ ನಿಮಗೆ, ಏನು ಮಾಡಬೇಕೀಗ ನಾನು, ನಿಮಗೆ ಪ್ರಶ್ನೆ ಬರುತ್ತೆ. ಆ್ಯಂಡ್ ದಿಸ್ ಚಾಪ್ಟರ್ ಇಸ್ ಕಮಿಂಗ್ ಫಾರ್ ಯುವರ್ ಕ್ಲಾಸ್ ಟೆಸ್ಟ್ ಆರ್ ಯೂನಿಟ್ ಟೆಸ್ಟ್. ಬಟ್ ಕಾಲೇಜಲ್ಲಿ ಮಾಡಿದರೆ ಈ ಚಾಪ್ಟರು ಕ್ಲಾಸ್ ಟೆಸ್ಟ್ ಅಥವಾ ಯೂನಿಟ್ ಟೆಸ್ಟಿಗೆ ಬರುತ್ತೆ. ಬಟ್ ಈ ಚಾಪ್ಟರ್ ಓದಬೇಕಂದ್ರೆ ನಿಮ್ಗೆ ಏನೂ ಅರ್ಥ ಆಗಿಲ್ಲ, ಅಥವಾ ನೀವು ಕಾಲೇಜ್ಗೆ ಹೋಗಿಲ್ಲ ಆ ದಿನ. ಇವಾಗ ಏನು ಮಾಡಬೇಕು ಈ ಸಿಚುವೇಶನಲ್ಲಿ? ಹೌ ವುಡ್ ಯು ಅಪ್ರೋಚ್ ದಿಸ್? ಕ್ಯಾನ್ ಯು ಪಾಸ್ ದ ವಿಡಿಯೋ ಆ್ಯಂಡ್ ಕಮೆಂಟ್ ಯುವರ್ ಆನ್ಸರ್? ಸೊ ಈ ಥರ ಒಂದು ಸಿಚುವೇಶನ್ನ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಈ ಸಿಚುವೇಶನ್ ತುಂಬ ಜನಕ್ಕೆ ಟ್ರುತ್ ಆಗಿರುತ್ತೆ, ನಿಜ ಆಗಿರುತ್ತೆ ಸಿಚುವೇಶನ್. ಸೊ ಈಗ ಇಂಥ ಸಿಚುವೇಶನ್ನ ನೀವು ಯಾವ ರೀತಿ ಅಪ್ರೋಚ್ ಮಾಡ್ತೀರಾ? ಸೊ ಐ ಜಸ್ಟ್ ವಾಂಟ್ ಟು ನೋ ಯುವರ್ ಥಿಂಕಿಂಗ್. ನೀವು ಯಾವ ರೀತಿ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಅನದರ್ ಆ್ಯಕ್ಷನ್ ಐಟಮ್ ಫಾರ್ ಯು ಆಲ್, ಪಾಸ್ ದ ವಿಡಿಯೋ ಆ್ಯಂಡ್ ಕಮೆಂಟ್. ಏನು ಮಾಡ್ತಿದ್ರಿ ಈ ಸಿಚುವೇಶನಲ್ಲಿ ನೀವಿದ್ರೆ, ನೀವೇನು ಮಾಡ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಐ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯುವರ್ ಥಿಂಕಿಂಗ್ ಲೆವೆಲ್ ಅಥವಾ ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನಾವು ಪಾಸ್ ದ ವಿಡಿಯೋ ಆ್ಯಂಡ್ ಕಮೆಂಟ್. ಓಕೆ, ಸೊ ಕಮೆಂಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಸ್ಟೂಡೆಂಟ್ಸ್. ವಾಟ್ ಈಸ್ ದ ರೈಟ್ ವೇ ಟು ಅಪ್ರೋಚ್ ಅಂಡರ್ ಸಚ್ ಸರ್ಕಮ್ಸ್ಟಾನ್ಸಸ್ ನೋಡೋಣ. ಸೊ ಮೇಕ್ ಯೂಸ್ ಆಫ್. ಇವಾಗ ನೋಡಿ, ಯಾವುದೋ ಒಂದು ಚಾಪ್ಟರ್ ನಿಮ್ಗೆ ಅರ್ಥ ಆಗಿಲ್ಲ, ಕಾಲೇಜ್ಗೆ ಹೋಗಿದ್ದೀರಾ, ಕಾಲೇಜಲ್ಲಿ ಪಾಠ ಕೇಳಿದ್ದೀರಾ, ಸರ್ ಬೇಗ ಮುಗಿಸ್ಬಿಟ್ರು ಚಾಪ್ಟರ್ನ, ನಿಮ್ಗೇನು ಅರ್ಥ ಆಗಿಲ್ಲ, ನೋ ಪ್ರಾಬ್ಲಮ್. ನಾವು ವಾಟ್ ಶುಡ್ ಯು ಡೂ? ಮೇಕ್ ಯೂಸ್ ಆಫ್ ಪರೀಕ್ಷೆ. ಓಕೆ, ಸೊ ಮತ್ತೆ ನಾನು ಪರೀಕ್ಷೆಲಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಸಿ, ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಸ್ಟೂಡೆಂಟ್ಸ್. ಟ್ರೈ ದಿಸ್. ಇಲ್ಲಿ ನೋಡಿ, ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಈಗ ಸೆಟ್ಸ್ ಅಂದ್ಕೊಳ್ಳಿ. ಸೆಟ್ಸ್ ತುಂಬ ಜನಕ್ಕೆ ಈಸಿ ಇರುತ್ತೆ, ಅರ್ಥ ಆಗಿರುತ್ತೆ, ನೋ ಪ್ರಾಬ್ಲಮ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಗೋ ಆ್ಯಂಡ್ ಹ್ಯಾವ್ ಅ ಲುಕ್ ಎಟ್ ದಿಸ್ ಚಾಪ್ಟರ್. ನಾನೇ ಹೇಳ್ಕೊಟ್ಟಿದ್ದೀನಿ, ಅದು ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಿ ಇನ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ತುಂಬ ಜನ ಕಷ್ಟ ಅನಿಸ್ತಾ ಇರುತ್ತೆ. ಗೋ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ಆ್ಯಂಡ್ ವೆನ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ದೇರ್ ಇಸ್ ಒನ್ ಸ್ಮಾಲ್ ಟಿಪ್ ಫಾರ್ ಯು. ವಾಟ್ ಇಸ್ ದಟ್ ಟಿಪ್? ಸೊ ವಿಲ್ ದಿಸ್ ರಿಯಲಿ ಹೆಲ್ಪ್ ಯು ಅಂಡ್ ಅಂಡರ್ಸ್ಟ್ಯಾಂಡ್? ನಿಮ್ಗೆ ಅನ್ಸುತ್ತಾ ಈ ವಿಡಿಯೋಸ್ನ ನೋಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಂತ? ವೆಲ್, ಯು ನೆವರ್ ನೋ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಹ್ಯಾವ್ ಟ್ರೈಡ್ ಇಟ್. ಸೊ ಈ ವಿಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ನೀವು ಅನ್ಕೊಳ್ತಾ ಇರಬಹುದು, ಅಥವಾ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸ್ಟಾಪ್ ಥಿಂಕಿಂಗ್, ಸ್ಟಾರ್ಟ್ ಡೂಯಿಂಗ್. ಓಕೆ, ಸೊ ಯೋಚನೆ ಮಾಡೋದು ನಿಲ್ಲಿಸಿ, ಹೋಗ್ಬಿಟ್ಟು ನೋಡಿಬಿಡಿ ವಿಡಿಯೋನ. ಅದರಲ್ಲಿ ಏನಿದೆ? ಒಂದು ಪ್ರೋ ಟಿಪ್ ಇದೆ. ವಾಟ್ ಇಸ್ ದಟ್ ಪ್ರೋ ಟಿಪ್? ಪ್ಲೇ ದ ವಿಡಿಯೋ ಇನ್ 1.5x or 2x ಸ್ಪೀಡ್ ಆ್ಯಂಡ್ ವಾಚ್ ಇಟ್. ಸೊ ಅವಾಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಅನಿಸ್ತಾ ಇರುತ್ತೆ, ಅಯ್ಯೋ 3 hours ಸರ್ ಯಾರು ನೋಡ್ತಾರೆ ಅಂತ. ನೀವು 1.5x ಅಥವಾ 2x ಸ್ಪೀಡಲ್ಲಿ ಹಾಕಿದಾಗ ಅದರ ಅರ್ಧ ಟೈಮಲ್ಲಿ ಮುಗಿದೋಗುತ್ತೆ. ವಿಚ್ ಮೀನ್ಸ್ ದಟ್ ವಿಲ್ ಫಿನಿಶ್ ಇನ್ ಹೌ ಮಚ್? 1 hour 15 minutes. ಕರೆಕ್ಟ್, 1 hour 20 minutes ಅಷ್ಟಲ್ಲಿ ಮುಗಿದೋಗುತ್ತಾ? ದಿಸ್ ವಿಲ್ ಫಿನಿಶ್ ಇನ್ ಸೇಮ್ 1 hour 15 minutes, 1 hour 30 minutes ಆಗೋಗುತ್ತೆ. ಇದು ಕೂಡ ಅಷ್ಟೇ 1 hour 30 minutes ಅಲ್ಲಿ ಆಗೋಗುತ್ತೆ. ಸೊ 1 hour 30 minutes. ಸೊ ಈ 1 hour 30 minutes ಕುತ್ಕೊಂಡ್ಬಿಡಿ, ಒಂದೇ ಕಡೆ ಕುತ್ಕೊಂಡು ಮುಗಿಸ್ಬಿಡಿ ನೋಡಿ ವಿಡಿಯೋನ. 1.5x ಅಥವಾ 2x ಸ್ಪೀಡಲ್ಲಿ ನೋಡಿ. ಕೆಲವೊಂದು ಪಾಯಿಂಟ್ಗಳಲ್ಲಿ ನಿಮಗೆ ಅರ್ಥ ಆಗಲ್ಲ, ಪಾಸ್ ಮಾಡಿ, ರಿವೈಂಡ್ ಮಾಡಿ, 1x ಸ್ಪೀಡಲ್ಲಿ ಹಾಕ್ಕೊಳ್ಳಿ, ಕೇಳಿಸ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ದೆನ್ ಅಗೇನ್ ಪುಟ್ ಇಟ್ ಫಾರ್ 2x ಆ್ಯಂಡ್ ಕೀಪ್ ಆನ್ ಗೋಯಿಂಗ್. ಸೊ ಬರೀ ವಿಡಿಯೋ ನೋಡಿದ್ರೆ ಸಾಕು ಸರ್ ನನಗೆಲ್ಲ ಅರ್ಥ ಆಗುತ್ತಾ? ಹೋಲ್ಡ್ ಆನ್, ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ದಟ್ ಈಸ್ ಫಾರ್ ಫೇಸ್ 3. ಇವಾಗ ಇಲ್ಲಿ ಬರ್ತಾ ಇದೆ ಏನು? ಫೇಸ್ 3, ದ ಟೈಮ್ ಟೇಬಲ್. ಓಕೆ, ಸೊ ನೀವೇನು ಮಾಡಬೇಕಂತ ಹೇಳಿದೆ ನಾನಿಲ್ಲಿ. ಸೊ ವಾಟ್ ಶುಡ್ ಯು ಡೂ? ಆ ಸರ್ಕಮ್ಸ್ಟಾನ್ಸಸ್, ಆ ಸಿಚುವೇಶನಲ್ಲಿ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಓಕೆ, ವಿಡಿಯೋನ ನೋಡಿ, ಅರ್ಥ ಆಗತ್ತಾ ನನಗೆ? ಯು ನೆವರ್ ನೋ ಅಂಟಿಲ್ ಯು ಟ್ರೈ. ಸೊ ವಾಚ್ ದಿಸ್ ವಿಡಿಯೋಸ್. ಈ ವಿಡಿಯೋಸ್ನ ತುಂಬ ಕೇರ್ಫುಲಿ ಎಲ್ಲ ಥರದ ಸ್ಟೂಡೆಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂಥ ವಿಡಿಯೋಗಳು, ಒನ್ ಶಾಟ್ ಇನ್ನ ವಿಡಿಯೋಗಳು. ಇದನ್ನು ನೀವು ನೋಡಿ. ಕೆಲವ್ರಿಗೆ ಏನು ಮಾಡಿರ್ತಾರೆ, ಕೆಲವರು ಆಲ್ರೆಡಿ ಟ್ರೈ ಮಾಡಿರ್ತಾರೆ. ಸರ್ ನಾನು ಆಲ್ರೆಡಿ ವಿಡಿಯೋ ನೋಡಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ ಸರ್, ಹೇಗೆ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾ ಇರ್ತಾರೆ. ಸೊ ಸ್ಟೂಡೆಂಟ್ಸ್, ನಿಮಗೋಸ್ಕರ ಯಾರು ಇನ್ನೂ ತುಂಬ ಕಷ್ಟಪಡ್ತಾ ಇದ್ರು, ಒನ್ ಶಾಟಲ್ಲಿ ಅರ್ಥ ಆಗ್ತಿಲ್ಲ, ಕಾಲೇಜಲ್ಲಿ ಅರ್ಥ ಆಗ್ತಿಲ್ಲ, ಸಖತ್ ಭಯ ಆಗ್ತಾ ಇದೆ ಅನ್ನೋರಿಗೆ ನಾವು ಪರೀಕ್ಷೆಯಲ್ಲಿ ನಿಮಗೋಸ್ಕರ ವಿಜೇತ ಹಾಗೂ ಆರಂಭ ಬ್ಯಾಚಸ್ನ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ವಿಜೇತ ಮತ್ತು ಆರಂಭ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ರೆ, ನಿಮ್ಮ ಕ್ಲಾಸಿನ ಎಕ್ಸ್ಪೀರಿಯನ್ಸ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ.
ನಿಮಗೆ ಯಾವ ರೀತಿ ನಮ್ಮ ಪರೀಕ್ಷೆಯ ಕ್ಲಾಸಸ್ಗಳು ಬ್ಯಾಚಸ್ಗಳು ಹೆಲ್ಪ್ ಆಗ್ತಾ ಇದೆಯೋ ಅದೇ ರೀತಿ ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗಲಿ. ಡೂ ದಿಸ್ ಗುಡ್ ವರ್ಕ್. ಓಕೆ, ಸೊ ಬೇರೆಯವ್ರಿಗೂ ಅರ್ಥ ಆಗ್ಬಿಟ್ಟು ಅವ್ರು ಬಂದ್ಬಿಟ್ಟು ಲೆಟ್ ಅಸ್ ಜಾಯ್ನ್ ಅಸ್ ಆ್ಯಂಡ್ ಆಲ್ ಲರ್ನ್ ಟುಗೆದರ್ ಆ್ಯಂಡ್ ಗ್ರೋ ಟುಗೆದರ್. ಆಲ್ ರೈಟ್. ಸೊ ಯಾರಾದರೂ ವಿಜೇತ ಅಥವಾ ಆರಂಭ ಸ್ಟೂಡೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ಅನಿಸ್ತಾ ಇದೆ ನಮ್ಮ ಬ್ಯಾಚಸ್ನ ಸೇರಿಬಿಟ್ಟು ಅಂತ. ಸೊ ಇಟ್ ವಿಲ್ ಹೆಲ್ಪ್ ಅದರ್ಸ್ ಆಲ್ಸೋ. ಫೈನ್. ಎಸ್. ಸೊ ಫೇಸ್ 3 ಏನಿದೆ, ದ ಟೈಮ್ ಟೇಬಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಕೇಳ್ತಾರೆ, ಸರ್ ಟೈಮ್ ಟೇಬಲ್ ವಿಡಿಯೋ ಮಾಡಿ, ಸರ್ ಟೈಮ್ ಟೇಬಲ್ ವಿಡಿಯೋ ಮಾಡಿ. ಬೆಳಿಗ್ಗೆ 5:30 ನಾನು ಎದ್ದೇಳ್ತೀನಿ ಸರ್, 5:30 ಎದ್ಬಿಟ್ಟು ನಾನು ಏನು ಮಾಡಲಿ ಹೇಳಿ. ಸಿ ಐ ಟೆಲ್ ಯು ದ ಟ್ರೂತ್ ಸ್ಟೂಡೆಂಟ್ಸ್. ಇದಕ್ಕೆ ನೀವು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಒಪ್ಕೊಳ್ಬೋದು, ಬಟ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಟೈಮ್ ಟೇಬಲ್ ಮಾಡೋದಂತೂ ನಾನು ನೋಡಿದ್ದೀನಿ, ಹುಡುಗರನ್ನ ಸಖತ್ತಾಗಿ ಮಾಡ್ತಾರೆ ಟೈಮ್ ಟೇಬಲ್ನ. ಯಾವ ರೀತಿ ಮಾಡ್ತಾರಂದರೆ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, 5:30ವರೆಗೂ ರೆಡಿ ಆಗ್ತೀನಿ, 5:30ಇಂದ 7:30ವರೆಗೂ ಕೂತ್ಕೊಂಡು ಓದ್ತೀನಿ, 7:30ಗೆ ಮತ್ತೆ ಎದ್ಬಿಟ್ಟು ಕಾಲೇಜಿಗೆ ರೆಡಿ ಆಗ್ತೀನಿ, ಕಾಲೇಜಿಗೆ ಹೋಗ್ತೀನಿ, ಕಾಲೇಜಿಂದ ವಾಪಸ್ ಬರ್ತೀನಿ 5 ಗಂಟೆಗೆ, 5ರಿಂದ 5:30 ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟಾಗಿ ಒಂದು 3 ಅವರ್ ಓದ್ತೀನಿ, ಊಟ ಮಾಡ್ತೀನಿ, ಮಲ್ಕೊಂಡ್ಬಿಡ್ತೀನಿ. ಈ ಟೈಮ್ ಟೇಬಲ್ ನೀವು ಏನು ಹೇಳಿದ್ನಲ್ಲ, ನಾನೇನು ಹೇಳಿದ್ನಲ್ಲ ಟೈಮ್ ಟೇಬಲ, ಇದು ಬರೀ ಪೇಪರಲ್ಲಿ ಮಾತ್ರ ನೋಡೋದಕ್ಕೆ ಚಂದ. ಫಾಲೋ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕಾಗಲ್ಲ ಹೇಳ್ತೀನಿ. ಅದು ನೋಡಿ, ಟೈಮ್ ಟೇಬಲ್ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಏನು ನೋಡ್ತಾ ಇರುತ್ತಂದರೆ, ನಾನು ನಾಳೆಯಿಂದ ಸಖತ್ತಾಗಿ ಓದ್ತೀನಿ ಅಂತ ಅನಿಸ್ಬಿಡುತ್ತೆ. ಬಟ್ ಯಾವಾಗ ನಾಳೆ ಬರುತ್ತೆ ನೋಡಿ, ಅಯ್ಯೋ ಬಿಡಿ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ, ಇಲ್ಲಾಂದರೆ ನಾಳೆಯಿಂದ ಓದೋಣ ಮತ್ತೆ ಅಂತ ಅಂದ್ಕೊಳ್ತೀವಿ ನಾವೇ. ಸೊ ಏನಾಗುತ್ತೆ, ಆ ಟೈಮ್ ಟೇಬಲ್ ಪೇಪರ್ ಮೇಲೆ ಚಂದ, ಆ ಟೈಮ್ ಟೇಬಲ್ ಆ್ಯಕ್ಷನಿಗೆ ಬರೋದಿಲ್ಲ. ಸೊ ನಾನು ನಿಮ್ಗೆ ಯಾವ ಟೈಮ್ ಟೇಬಲು ಕೊಡಲ್ಲ, ಬಟ್ ನಾನು ನಿಮಗೊಂದು ಫಿಲಾಸಫಿ ಕೊಡ್ತೀನಿ. ಯಾವ ಫಿಲಾಸಫಿ ಅಂದರೆ ದ ಲಯನ್ಸ್ ಫಿಲಾಸಫಿ. ಸೊ ಏನಿದು ಲಯನ್ಸ್ ಫಿಲಾಸಫಿ ಅಂದರೆ ನೋಡೋಣ ಬನ್ನಿ. ವಾಟ್ ಇಸ್ ದಿಸ್ ಲಯನ್ಸ್ ಫಿಲಾಸಫಿ ಅಂತ ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಾವು ಯಾವುದ್ರ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ದ ಲಯನ್ಸ್ ಫಿಲಾಸಫಿ. ಸೊ ಲಯನ್ ಅಂದರೆ ಏನು ಸ್ಟೂಡೆಂಟ್ಸ್? ಲಯನ್ ಇಸ್ ಅ ಕಿಂಗ್ ಆಫ್ ದ ಜಂಗಲ್. ಸೊ ಅದು ಇಡೀ ದಿನ ಏನು ಮಾಡ್ತಾ ಇರತ್ತೆ? ಲೇಜಿಯಾಗಿ ಕೂತಿರತ್ತೆ, ಆರಾಮಾಗಿ ಕೂತಿರತ್ತೆ, ಏನೂ ಕೆಲಸ ಮಾಡಲ್ಲ. ಬಟ್ ಆ ಲಯನ್ಗೆ ಯಾವಾಗ ಹೊಟ್ಟೆ ಹಸಿಯತ್ತೋ ಏನು ಮಾಡುತ್ತೆ? ಎದ್ಬಿಟ್ಟು ಹೋಗಿ ಸರಿಯಾಗಿ ಬೇಟೆ ಮಾಡುತ್ತೆ. ಇಟ್ ವಿಲ್ ಕಿಲ್ ದ ಆ್ಯನಿಮಲ್, ಈಟ್ ಇಟ್, ಹೊಟ್ಟೆ ತುಂಬತ್ತೆ, ಮತ್ತೆ ಹೋಗ್ಬಿಟ್ಟು ಏನು ಮಾಡುತ್ತೆ? ಇಟ್ ವಿಲ್ ಗೋ ಆ್ಯಂಡ್ ರೆಸ್ಟ್ ಬ್ಯಾಕ್ ಅಗೇನ್. ಸೊ ಸ್ಟೂಡೆಂಟ್ಸ್, ನೀವು ಕೂಡ ಈ ಲಯನ್ಸ್ ಫಿಲಾಸಫಿನೇ ಫಾಲೋ ಮಾಡಬೇಕು. ಇಡೀ ದಿನ ಆರಾಮಾಗಿರಿ, ಇಡೀ ದಿನ ಗೇಮ್ ಆಡ್ಕೊಂಡಿರಿ, ಏನಾದರೂ ಮಾಡಿ, ಹಾಗಂತ ಅದಕ್ಕೆ ಜಾಸ್ತಿ ಟೈಮ್ ಕೊಡೋಕೆ ಹೋಗಬೇಡಿ. ಬಟ್ ವೆನ್ ಇಟ್ ಇಸ್ ಟೈಮ್, ಯು ಗೆಟ್ ಅಪ್ ಲೈಕ್ ಅ ಲಯನ್, ಗೋ ಹಂಟ್, ಕಿಲ್ ಇಟ್ ಆ್ಯಂಡ್ ದೆನ್ ರೆಸ್ಟ್ ಅಗೇನ್. ನೀವು ಹಂಟ್ ಮತ್ತು ಕಿಲ್ ಮಾಡೋವರೆಗೂ ಯು ಶುಡ್ ನಾಟ್ ರೆಸ್ಟ್. ದಿಸ್ ಇಸ್ ಲಯನ್ಸ್ ಫಿಲಾಸಫಿ ಸ್ಟೂಡೆಂಟ್ಸ್. ಈ ಫಿಲಾಸಫಿನ ಆದಷ್ಟು ಜನ ಫಾಲೋ ಮಾಡಿ, ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್. ಓಕೆ, ಸೊ ದಿಸ್ ಇಸ್ ಲಯನ್ಸ್ ಫಿಲಾಸಫಿ. ಫೈನ್. ಸೊ ಲಯನ್ಸ್ ಫಿಲಾಸಫಿ ಅರ್ಥ ಆಯ್ತಲ್ವಾ? ದಿಸ್ ಇಸ್ ಲಯನ್ಸ್ ಫಿಲಾಸಫಿ. ಸೊ ಲಯನ್ಸ್ ಫಿಲಾಸಫಿಲಿ ಇನ್ನು ಕೆಲವು ಪಾಯಿಂಟ್ಸ್ಗಳಿದ್ದಾವೆ. ಹೌ ಶುಡ್ ಯು ಇನ್ಕಾರ್ಪೊರೇಟ್ ದ ಲಯನ್ಸ್ ಫಿಲಾಸಫಿ? ಸಿ, ಹೇಗೆ ನಾನು ಲಯನ್ಸ್ ಫಿಲಾಸಫಿನ ಇನ್ಕಾರ್ಪೊರೇಟ್ ಮಾಡಬೇಕು? ಡಿಸೈಡ್ ದಟ್ ಯು ಆರ್ ಗೋಯಿಂಗ್ ಟು ಫಿನಿಶ್ ಅ ಚಾಪ್ಟರ್. ಸೊ ಇವಾಗ ನೀವು ಬೆಳಿಗ್ಗೆ ಎದ್ದಿಲ್ಲ, ನೋ ಪ್ರಾಬ್ಲಮ್. ಸಂಜೆ ಬಂದ್ರಿ ಮನೆಗೆ, ಟಿ ವಿ ನೋಡಿದ್ರಿ, ಗೇಮ್ ಮಾಡಿದ್ರಿ, ನೋ ಪ್ರಾಬ್ಲಮ್. ಮಲ್ಗೋಕ್ಕಿಂತ ಮುಂಚೆ ಸೊ ನೀವು ಬೆಳಿಗ್ಗೆ ಎದ್ದು ಓದಿ ಮತ್ತೆ ವಾಪಸ್ ಬಂದು ಓದೋ ಬದಲು ಮಲ್ಗೋಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡಿ, ಏನಾದರೂ ಡಿಸೈಡ್ ಮಾಡಿ. ಸೊ ಡಿಸೈಡ್ ದಟ್ ಯು ಆರ್ ಗೋಯಿಂಗ್ ಟು ಫಿನಿಶ್ ಅ ಚಾಪ್ಟರ್. ಒನ್ಸ್ ಯು ಹ್ಯಾವ್ ಡಿಸೈಡೆಡ್, ಡು ನಾಟ್ ರೆಸ್ಟ್ ಅಂಟಿಲ್ ಯು ಹ್ಯಾವ್ ಫಿನಿಶ್ಡ್ ಇಟ್. ನೀವು ಒಂದ್ಸತಿ ಡಿಸೈಡ್ ಮಾಡಿದ್ರ ಲಯನ್ಗೆ ಹಂಗ್ರಿ ಆಯ್ತಾ, ಹೋಗಿ ಬೇಟೆ ಆಡಿ ಅದನ್ನು ಸಾಯಿಸೋವರೆಗೂ ಅದು ಮತ್ತೆ ವಾಪಸ್ ಬರಲ್ಲ ಮನೆಗೆ. ಯಾಕಂದರೆ ಹೊಟ್ಟೆ ತುಂಬಬೇಕಲ್ವ ಲಯನ್ಗೆ. ಸೊ ನಿಮಗೆ ಹೊಟ್ಟೆ ತುಂಬ್ತಾ ಇದೆ, ನನಗೆ ಗೊತ್ತಿದೆ ಅದು. ಬಟ್ ಎಕ್ಸಾಮ್ಸ್, ಕಾನ್ಸೆಪ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಫ್ಯೂಚರ್, ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ಕಾರ್ಪೊರೇಟ್ ಲಯನ್ಸ್ ಫಿಲಾಸಫಿ. ಸೊ ಒನ್ಸ್ ಯು ಹ್ಯಾವ್ ಡಿಸೈಡೆಡ್, ಡು ನಾಟ್ ರೆಸ್ಟ್ ಅಂಟಿಲ್ ಯು ಹ್ಯಾವ್ ಫಿನಿಶ್ಡ್ ಇಟ್. ಮತ್ತೆ ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಡಿಸೈಡೆಡ್ ಟು ಕಂಪ್ಲೀಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನಾನು ಓದಬೇಕಂತ ಅನ್ಕೊಂಡಿರ್ತೀರ. ವಾಟ್ ಈಸ್ ಯುವರ್ ಸ್ಟೆಪ್ 1? ಗೋ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ಇದೇ ವಿಡಿಯೋನ ನೋಡಬೇಕಾ, ಬೇರೆ ವಿಡಿಯೋ ನೋಡಬಾರ್ದಾ, ಅದು ನಿಮ್ಮಿಷ್ಟ. ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಕನ್ನಡದಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀವಿ ನಾವು. ಓಕೆ, ಸೊ ದಿಸ್ ಇಸ್ ವಾಟ್ ಐ ರೆಕಮೆಂಡ್. ಹೋಗ್ಬಿಟ್ಟು ವಿಡಿಯೋನ ನೋಡಿ. ದಟ್ ಇಸ್ ಸ್ಟೆಪ್ 1. ಸ್ಟೆಪ್ 2 ಏನು? ಡೂ ದ ಲೆಫ್ಟ್ ಔಟ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸ್. ಎನಿ ಡೌಟ್ಸ್ ಕಮೆಂಟ್ ಇನ್ ದ ರೆಸ್ಪೆಕ್ಟಿವ್ ಚಾಪ್ಟರ್ಸ್ ವಿಡಿಯೋ ಆ್ಯಂಡ್ ಐ ವಿಲ್ ರಿಸಾಲ್ವ್ ಯುವರ್ ಡೌಟ್. ಸೊ ಈ ವಿಡಿಯೋನ ನೋಡಿ ಅಂದರೆ ಸುಮ್ಮನೆ ಕೂತ್ಕೊಂಡು ಈ ವಿಡಿಯೋನ ಪ್ಲೇ ಮಾಡಿಬಿಟ್ಟು ಮಲ್ಕೊಂಡು ನೋಡೋಕೆ ಹೋಗಬಾರ್ದು. ನೋ, ದಟ್ ಇಸ್ ರಾಂಗ್. ವಿಡಿಯೋನ ಪ್ಲೇ ಮಾಡಬೇಕಂದ್ರೆ ಯು ಶುಡ್ ಬಿ ಆನ್ ಯುವರ್ ಟೇಬಲ್ ವಿತ್ ದ ಬುಕ್ ಆ್ಯಂಡ್ ಯುವರ್ ಪೆನ್. ನಾನು ಇಲ್ಲಿ ಯಾವ್ಯಾವ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇರ್ತೀನೋ, ಯಾವ್ಯಾವ ಫಾರ್ಮುಲಾಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನೋ, ಅದನ್ನೆಲ್ಲ ನೀವು ನೋಟ್ ಮಾಡ್ತಾ ಇರಬೇಕು. ಎಕ್ಸಾಂಪಲ್ ನಾನು ಸಾಲ್ವ್ ಮಾಡಬೇಕಾದ್ರೆ ನೀವು ಸಾಲ್ವ್ ಮಾಡ್ತಾ ಇರಬೇಕು.
ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವೇ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ಆಮೇಲೆ ಪ್ಲೇ ಮಾಡಿ. ಸಿ ಬೋತ್ ಆರ್ ಆನ್ಸರ್ಸ್ ಆರ್ ಕರೆಕ್ಟ್ ಆರ್ ರಾಂಗ್. ದಟ್ ಈಸ್ ಹೌ ಯು ಹ್ಯಾವ್ ಟು ವಾಚ್ ದ ವಿಡಿಯೋ. ವಿಡಿಯೋ ಅಂದರೆ ಸುಮ್ಮನೆ ಕೂತ್ಕೊಂಡು ನೋಡಿ ಅಲ್ಲ, ವಿಡಿಯೋ ಬುಕ್ ಪೆನ್ ಇಟ್ಕೊಂಡು ನನ್ನ ಜೊತೆನೇ ಸಾಲ್ವ್ ಮಾಡಿ, ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ, ಚೆಕ್ ಮಾಡಿ ಕರೆಕ್ಟ್ ಆಗಿದೆ, ತಪ್ಪಾಗಿದ್ರೆ ಎಲ್ಲಿ ತಪ್ಪಾಗಿದೆ ಅಂತ ಕರೆಕ್ಟ್ ಮಾಡಿ ನೋಡಿ ಅದನ್ನು. ಸೆಕೆಂಡ್ ಏನು, ನಿಮಗೆ ಇದರಲ್ಲಿ ಕೆಲವು ಎಕ್ಸಾಂಪಲ್ಸ್ ನಾನು ಮಾಡಿಲ್ಲ, ಕೆಲವು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಮಾಡಿಲ್ಲ. ದಟ್ ಈಸ್ ಲೆಫ್ಟ್ ಫಾರ್ ಯುವರ್ ಪ್ರಾಕ್ಟೀಸ್. ಸ್ಟೆಪ್ 2 ಏನು, ಯಾವ್ಯಾವ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಬಿಟ್ಟಿದ್ದೀನಲ್ವಾ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟು. ಓಕೆ, ಏನಾದರೂ ಡೌಟ್ ಬಂದರೆ ಆ ವಿಡಿಯೋವಿನ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಐ ವಿಲ್ ಕಮ್ ಆ್ಯಂಡ್ ರಿಸಾಲ್ವ್ ಯುವರ್ ಡೌಟ್. ನೆಕ್ಸ್ಟು, ಸೊ ಈ ವಿಡಿಯೋ ಈ ಎಕ್ಸಸೈಸ್ನ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಡು ನಾಟ್ ಸಿಟ್ ಅಟ್ ಒನ್ ಸ್ಟಿಚ್, ಟೇಕ್ ಬ್ರೇಕ್ಸ್. ಬ್ರೇಕ್ನ ತಗೊಳ್ಳಿ, ಬಟ್ ಬ್ರೇಕಲ್ಲಿ ನೋ ಯೂಸಿಂಗ್ ಮೊಬೈಲ್, ವಾಕ್ ಮಾಡಿ, ಬ್ರೀದ್ ಮಾಡಿ. ದಿಸ್ ವಿಲ್ ಹೆಲ್ಪ್ ಟು ಆಕ್ಟಿವೇಟ್ ಯುವರ್ ಮೈಂಡ್. 2 ಬ್ರೇಕ್ನ ತಗೊಳ್ಳಿ. 2 ಬ್ರೇಕ್ ಯಾವ್ದ್ಯಾವ್ದಕ್ಕೆ, ಫಸ್ಟ್ ಈ ವಿಡಿಯೋ ನೋಡೋಕ್ಕೆ, ಈ ವಿಡಿಯೋ ಮುಗಿಸೋಷ್ಟರಲ್ಲಿ 1 ಬ್ರೇಕ್ನ ತಗೊಳ್ಳಿ. ಮತ್ತು ಸ್ಟೆಪ್ 2 ಮಾಡಬೇಕಾದ್ರೆ ಇದ್ರ ಮಧ್ಯದಲ್ಲಿ 1 ಬ್ರೇಕ್ ತಗೊಳ್ಳಿ. ಸೊ ಇದ್ರ ಮಧ್ಯದಲ್ಲಿ 1 ಬ್ರೇಕು, ಇದ್ರ ಮಧ್ಯದಲ್ಲಿ 1 ಬ್ರೇಕು. ಸೊ ಟೇಕ್ 2 ಬ್ರೇಕ್ಸ್ ಇನ್ ಬಿಟ್ವೀನ್, ಕಂಪ್ಲೀಟ್ ಮಾಡಿ ವಿಡಿಯೋನ. ನೆಕ್ಸ್ಟ್ ಏನು, ರಿಮೆಂಬರ್ ದ ಲಯನ್ಸ್ ಫಿಲಾಸಫಿ, ಲಯನ್ ವೋಂಟ್ ರೆಸ್ಟ್ ಅಂಟಿಲ್ ಇಟ್ ಕಿಲ್ಡ್. ಸೊ ಸಾಯಿಸೋವರೆಗೂ, ಹಂಟ್ ಮಾಡಿ ಸಾಯಿಸೋವರೆಗೂ, ತಿನ್ನೋವರೆಗೂ ಅದು ರೆಸ್ಟ್ ಮಾಡಲ್ಲ. ಈವನ್ ಯು ಮಸ್ಟ್ ಕಿಲ್ ದ ಚಾಪ್ಟರ್ ಆ್ಯಂಡ್ ದೆನ್ ರೆಸ್ಟ್. ಸೊ ನೀವು ಕೂಡ ಅಷ್ಟೇ, ಇದು ನಿಮ್ಮ ಬೇಟೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಲಯನ್ಸ್ ಫಿಲಾಸಫಿಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಚಾಪ್ಟರ್ ನಿಮ್ಮ ಬೇಟೆ ಅಂತ ಅಂದ್ಕೊಳ್ಳಿ, ಆ ಚಾಪ್ಟರ್ನ ಮುಗಿಸಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಮುಗಿಯೋವರೆಗೂ ಯು ಶುಡ್ ನಾಟ್ ರೆಸ್ಟ್. ಸೊ ಸ್ಟೂಡೆಂಟ್ಸ್, ಫಾಲೋ ಲಯನ್ಸ್ ಫಿಲಾಸಫಿ. ಸುಮ್ಮನೆ ದೊಡ್ಡದಾಗಿ ಟೈಮ್ ಟೇಬಲ್ನ ಮಾಡಿ ಅದನ್ನು ಫಾಲೋ ಮಾಡದೇ ಇದ್ದು ಆ ಸ್ಟ್ರೆಸ್ ಮತ್ತೆ ನಮ್ಮ ತಲೆಗೆ ಬಂದು ಅಯ್ಯೋ ನನ್ನ ಕೈಯಲ್ಲಿ ಏನೋ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ನೋ ಬದಲು ಫಾಲೋ ದ ಲಯನ್ಸ್ ಫಿಲಾಸಫಿ. ಒಂದಿನ ಏನು ಓದಿಲ್ವಾ ಬಿಟ್ಬಿಡಿ, ಬಟ್ ನೆಕ್ಸ್ಟ್ ಡೇ ಫುಲ್ ಓದಿ ಕೂತ್ಕೊಂಡು. ಓಕೆ, ಟೈಮ್ ಟೇಬಲ್ ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ. ನಾನು ಬೇಕಾದ್ರೆ ಇವಾಗ ನಿಮ್ಗೆ ಒಂದು ಟೈಮ್ ಟೇಬಲ್ ಕೊಡ್ಬೋದಾಗಿತ್ತು. ಬೆಳಿಗ್ಗೆ 5:30 ಎದ್ದೇಳಿ, ರೆಡಿಯಾಗಿ, ನಾಷ್ಟ ಮಾಡಿ, ಓದಿ ಕೂತ್ಕೊಂಡು, ಇವತ್ತು ಫಿಸಿಕ್ಸ್ ಓದಿ, ನಾಳೆ ಕೆಮಿಸ್ಟ್ರಿ ಓದಿ, ಆರಾಮಾಗಿ ಬರೀಬೋದು, ಅದರಲ್ಲೇನಿದೆ. ಬಟ್ ಐ ಆಮ್ ಟಾಕಿಂಗ್ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್. ಓಕೆ, ಲಯನ್ಸ್ ಫಿಲಾಸಫಿ, ದಿಸ್ ಇಸ್ ಒನ್ ಆಫ್ ದ ಫಿಲಾಸಫಿ. ಈ ಫಿಲಾಸಫಿನ ತುಂಬ ಜನ ಆಥ್ಲೀಟ್ಸ್ ಆಗಿರ್ಬೋದು, ಸ್ಕಾಲರ್ಸ್ ಆಗಿರ್ಬೋದು, ಕೆಲವೊಂದು ಸತಿ ನಾನು ಕೂಡ, ಟು ಬಿ ವೆರಿ ಫ್ರ್ಯಾಂಕ್, ನಾನು ಕೂಡ ಲಯನ್ಸ್ ಫಿಲಾಸಫಿನೇ ಫಾಲೋ ಮಾಡ್ತೀನಿ. ಸೊ ಈಗ ನೋಡಿ, ಅಂದರೆ ನಾನು ಲಯನ್ಸ್ ಫಿಲಾಸಫಿ ಯಾವ ಥರ ಫಾಲೋ ಮಾಡ್ತೀನಿ ಅಂದರೆ, ನಿಮ್ಮ ಕ್ಲಾಸಸ್ ಇರ್ಬೋದು, ಲೈವ್ ಇರ್ಬೋದು, ನಾನೇನು ಮಾಡ್ತೀನಿ, ಕೆಲವೊಂದು ಸತಿ ನನಗೂ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಬಿಡು ಯಾರು ಮಾಡ್ತಾರೆ, ಬೆಳಿಗ್ಗೆ ಎಲ್ಲ ನನಗೆ ಒಂದು ಸ್ವಲ್ಪ ಅದೇ ಥರ ಅನಿಸ್ತಾ ಇರುತ್ತೆ. ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿರ್ತೀನಿ, ಚೆನ್ನಾಗಿ ಊಟ ಮಾಡಿರ್ತೀನಿ, ನಿದ್ದೆ ಮಾಡಿಬಿಟ್ಟಿರ್ತೀನಿ. ಬಟ್ ರಾತ್ರಿ ನಾನು ಮಲಗೋದೇ ಇಲ್ಲ. ರಾತ್ರಿ ನಾನು ಕೂತ್ಕೊಂಡು ಅರ್ಲಿ ಮಾರ್ನಿಂಗ್ 4 o'clock 5 o'clockವರೆಗೂ ಕೂತಿರ್ತೀನಿ. ಇದನ್ನು ನಾನು ಮಾಡಲೇಬೇಕು, ಇದನ್ನು ಮಾಡಿಬಿಟ್ಟೇ ಮಲಗೋದು ಅಂತ ನಾನು ಫಿಕ್ಸ್ ಆಗ್ತೀನಿ, ಮಾಡಿಬಿಟ್ಟೇ ಮಲಗ್ತೀನಿ. ಸೊ ಈ ರೀತಿ ನೀವು ಕೂಡ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಟ್ರೈ ಲೈಕ್ ದಿಸ್. ಓಕೆ, ಸೊ ಫಾಲೋ ಲಯನ್ಸ್ ಫಿಲಾಸಫಿ. ಟೈಮ್ ಟೇಬಲ್ ನಾನು ನಿಮ್ಗೆ ಕೊಡೋದು ದೊಡ್ಡ ಮಾತಲ್ಲ. ನೀವೇ ಟೈಮ್ ಟೇಬಲ್ ಬರೆದು ಫಾಲೋ ಮಾಡೋದು, ಅದು ನೀವು ತುಂಬ ಸರಿ ಟ್ರೈ ಮಾಡಿದರೆ ನಿಮಗೆ ಗೊತ್ತು ಏನಿದೆ ರಿಸಲ್ಟ್ ಅಂತ. ಸೊ ನನ್ನ ರೆಕಮೆಂಡೇಶನ್ ಫಾರ್ ದ ನ್ಯೂ ಕಿಡ್ಸ್, ದ ಜೆನ್ಜಿ ಕಿಡ್ಸ್ ಇಸ್ ಫಾಲೋ ದ ಲಯನ್ಸ್ ಫಿಲಾಸಫಿ. ರೈಟ್? ಎಸ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಥಿಂಗ್ಸ್ ಟು ಡೂ ವೆನ್ ಯು ಆರ್ ವಾಚಿಂಗ್ ದ ವಿಡಿಯೋ, ಅದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ. ಏನು ಹೇಳಿ? ಥಿಯರಿ ಆ್ಯಂಡ್ ಡೆಫಿನೇಷನ್, ರೀಡ್ ದ ಕಾನ್ಸೆಪ್ಟ್, ರೈಟ್ ದ ಡೆರಿವೇಷನ್, ಅಂಡರ್ಸ್ಟ್ಯಾಂಡ್ ದ ಲಾಜಿಕ್, ನಾಟ್ ಜಸ್ಟ್ ದ ಸ್ಟೆಪ್ಸ್. ದಿಸ್ ಈಸ್ ಯುವರ್ ಫೌಂಡೇಶನ್ ಬ್ಲಾಕ್. ನಿಮ್ಗೆ ಯಾವುದಾದ್ರು ಲಾಜಿಕ್ ಅರ್ಥ ಆಗ್ತಿಲ್ವಾ, ಕಮೆಂಟ್ ಮಾಡಿ ಆ ವಿಡಿಯೋಗೆ. ಐ ವಿಲ್ ಕಮ್ ಅಂಡ್ ರಿಸಾಲ್ವ್ ಇಟ್. ಮ್ಯಾಥಮೆಟಿಕ್ಸಿಗೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್. ಸಾಲ್ವ್ ದ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆ್ಯಂಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇನ್ ದ ವಿಡಿಯೋ ವಿತ್ ಮೀ. ಸೊ ನಾನು ಮಾಡಿರೋ ವಿಡಿಯೋಗೆ ನನ್ನ ಜೊತೆನೇ ಎಕ್ಸಾಂಪಲ್ ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. Do the remaining examples and exercise problems. Doing these means you are ready. Once you solve the PYQs also, this means you have killed the chapter. So PYQs ಎಲ್ಲಿ ಸಿಗುತ್ತೆ ನಿಮಗೆ? ನಮ್ಮ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ, ಆ್ಯಪಲ್ಲಿ ನಿಮಗೆ PYQs ಸಿಗುತ್ತೆ. PYQsನ ಮುಗಿಸಿ. ಸೊ ಒಂದೇ ದಿನದಲ್ಲಿ ವಿಡಿಯೋ, ಒಂದೇ ದಿನದಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್, ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಒಂದೇ ದಿನದಲ್ಲಿ PYQs ನಾನು ಹೇಳ್ತಾ ಇಲ್ಲ. ಸಿ ಟೇಕ್ 2 to 3 days. ತುಂಬ ದೊಡ್ಡ ಚಾಪ್ಟರ್ ಇದ್ದರೆ 3 ದಿನ ತೊಗೊಳ್ಳಿ. ಸ್ವಲ್ಪ ಚಿಕ್ಕ ಚಾಪ್ಟರ್ ಇದ್ದರೆ 7 ದಿನ ತೊಗೊಳ್ಳಿ. ಅತಿ ಚಿಕ್ಕ ಚಾಪ್ಟರ್ ಇದ್ದರೆ 1 ದಿನದಲ್ಲಿ ಮುಗಿಸ್ಬೋದು. ಅಡಾಪ್ಟ್ ಲಯನ್ಸ್ ಫಿಲಾಸಫಿ. ಓಕೆ, ಸೊ ಯುವರ್ ಓನ್ಲಿ ಆರ್ಸನಲ್. ಆರ್ಸನಲ್ ಅಂದರೆ ಏನು ಗೊತ್ತಾ? ಎಲ್ಲ ಗನ್ಗಳು, ಎಲ್ಲ ವೆಪನ್ಸ್ಗಳು, ಎಲ್ಲ ಮಿಸೈಲ್ಗಳು ಇಟ್ಟಿರುವ ಒಂದು ಜಾಗ, ಅದಕ್ಕೆ ನಾವು ಆರ್ಸನಲ್ ಅಂತ ಹೇಳ್ತೀವಿ. ಯುವರ್ ಓನ್ಲಿ ಆರ್ಸನಲ್ ಇಸ್ ವಾಟ್? ಯುವರ್ ಓನ್ಲಿ ಆರ್ಸನಲ್ ಇಸ್ ಪರೀಕ್ಷೆ. ಯಾಕಂದರೆ ಇಲ್ಲಿ ನಿಮಗೆ ಎಲ್ಲ ಕೂಡ ಸಿಗುತ್ತೆ ಸ್ಟೂಡೆಂಟ್ಸ್. ವಿಲ್ ಗೆಟ್ ಎವ್ರಿಥಿಂಗ್. 3 resources that everything else is noise dressed up as productivity. NCERT book, very important. Next ನೋಡೋದಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ವೆರಿ ಇಂಪಾರ್ಟೆಂಟ್.
ಕೊನೆಗೆ ಬರೋದು ಪರೀಕ್ಷೆ ನೋಟ್ಸ್ ಆ್ಯಂಡ್ ವೀಡಿಯೋಸ್. ಸೊ ನಮ್ಮ ನೋಟ್ಸಲ್ಲಿ, ನಮ್ಮ ವೀಡಿಯೋಸಲ್ಲಿ ನೋಟ್ಸ್ ಅಂತ ನೋಡೋಕೆ ಹೋದರೆ ಪ್ರತಿಯೊಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ದೀವಿ ಸ್ಟೆಪ್ ಬೈ ಸ್ಟೆಪ್. ಬಿ ಇಟ್ KCET, ಬಿ ಇಟ್ ಬೋರ್ಡ್ಸ್, ಎಲ್ಲ ನೋಟ್ಸ್ ನಾವು ಮಾಡಿದ್ದೀವಿ, ಎಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್. ವೀಡಿಯೋಸ್ ಅಂತೂ ನೀವು ನೋಡಿರ್ತೀರಾ. ಸೊ ವ್ಯೂ ಸುಮ್ಮನೆ ಬರ್ತಾ ಇಲ್ಲ, ಕಮೆಂಟ್ಸ್ ನೋಡಿ, ಲೈಕ್ಸ್ ನೋಡಿ. ಸ್ಟೂಡೆಂಟ್ಸ್ ಯಾರೂ ಸುಮ್ಮನೆ ಮಾಡಲ್ಲ. ಇಫ್ ಇಟ್ ಈಸ್ ಹೆಲ್ಪ್ಫುಲ್ ದೆಲ್ ಡೆಫಿನೆಟ್ಲಿ ಡೂ ದ್ಯಾಟ್. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. Delete all other random PDF. Stop switching between 10 YouTube teachers. Consistency with 3 sources beats chaos with, okay, beats chaos. So ಯಾವ 3 sources? These are the 3 sources. Stick to this. Success is guaranteed. Okay. So last, the comeback mindset. Let's do the math because the numbers don't lie. 250 days ಇದೆ ನಿಮ್ಮ ಎಕ್ಸಾಮ್ಗಿನ್ನ. Just 250 days. So ಈ 250 days ಅಂದರೆ ಏನು? 250 chances to be better than yesterday. ಓಕೆ. ಸೊ ಆಲ್ವೇಸ್ ಕೀಪ್ ಒನ್ ಮಂತ್ರ. ತುಂಬ ಹೇಳಿದ್ದೀನಿ. ಆಲ್ ದ ಪ್ರೋಗ್ರೆಸ್ ಹ್ಯಾಪನ್ಸ್ ಔಟ್ಸೈಡ್ ದ ಕಂಫರ್ಟ್ ಝೋನ್. ದಿಸ್ ಇಸ್ ಒನ್ ಮಂತ್ರ. ಬೆಟರ್ ದ್ಯಾನ್ ಪ್ರೀವಿಯಸ್. ದಿಸ್ ಇಸ್ ಆಲ್ಸೋ ಒನ್ ಮಂತ್ರ. ರೈಟ್. ಲಯನ್ಸ್ ಫಿಲಾಸಫಿ. ದಟ್ ಇಸ್ ಆಲ್ಸೋ ಅ ಮಂತ್ರ. ಬಿ ಲೈಕ್ ದಟ್. 3 topics a week at focused. 3 focused topics a week. 14 weeks. 42 solid topics. ಓಕೆ. ಸೊ ಇದನ್ನು ಕೂಡ ಮಾಡಿ, ಟ್ರೈ ಮಾಡಿ ಇದನ್ನು. ಸೊ 3 ಟಾಪಿಕ್ಸ್ ಮಾಡಿ ಅಥವಾ 3 ಲೆಸನ್ಸ್ ಮಾಡಿ ಒಂದು ವಾರದಲ್ಲಿ. ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ವಾರದಲ್ಲಿ ಟೈಮ್ ಟೇಬಲ್ ಅಲ್ಲ, ಮತ್ತು ದಿಸ್ ಇಸ್ ಜಸ್ಟ್ ಅ ಪ್ಲ್ಯಾನ್. ಸೊ ಈ ವಾರದಲ್ಲಿ ನಾನು PCM ಇಂದ ಒಂದು ಚಾಪ್ಟರ್ ಮುಗಿಸ್ತೀನಿ. ಸೊ ನಾನು ಇದೇ ದಿನ ಮುಗಿಸ್ತೀನಿ, ಇದೇ ಟೈಮಲ್ಲಿ ಮುಗಿಸ್ತೀನಿ, ಫಿಕ್ಸ್ ಆಗಬೇಡಿ. ಮುಗಿಸ್ತೀನಿ ಅಂದ್ಕೊಳ್ಳಿ, ಮುಗಿಸಿ. ಬಿ ಲೈಕ್ ಎ ಲಯನ್. ಓಕೆ. ನೆಕ್ಸ್ಟ್ ಏನಿದೆ? 100% possible. This is not motivation talk. It is arithmetic. Time exists. The strategy exists. What's your next move? So numbers don't lie. 250 days. 250 new chances to be better than yesterday. All right. So plan it. Follow the Lion's philosophy and kill it, students. Kill it. Hunt and kill it. So questions. Let's go to work. The only wrong move is doing nothing. That is the only wrong move. Do something which is related to academics. You are going in the right direction. You now have the roadmap, the strategy, the permission to start over smarter. Your comeback starts right now. So ನೀವೇನು ಮಾಡಬೇಕು? Pick your first chapter tonight. Set your first Pomodoro tomorrow. Pomodoro is a technique. So 25 ನಿಮಿಷ ಓದಿ, 5 ನಿಮಿಷ ಬ್ರೇಕ್ ತಗೊಳ್ಳೋದು. I think you are already aware of that. Follow the 3-hour routine daily. At least 3 hours ಮಾಡಿ. So this is minimum. Okay. So 3 hour ಅಂದರೆ ಬೆಳಿಗ್ಗೆ 1 hour, ಸಂಜೆ 1 hour. Whenever you get time, whenever you feel like hunting, go and kill it. ಅಷ್ಟೇ. ಸೊ ದಟ್ ಈಸ್ ಆಲ್ ಸ್ಟೂಡೆಂಟ್ಸ್. ಸೊ ಈ ರೋಡ್ ಮ್ಯಾಪು, ಈ ಫಿಲಾಸಫೀಸು, ನಾನು ಹೇಳಿರುವ ಕೆಲವು ಮೋಟಿವೇಶ್ನಲ್ ಫ್ರೇಸಸ್ಸು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದರಿಂದ ನಿಮ್ಗೆ ಏನು ಅರ್ಥ ಆಗಿದೆ ನೋಡಿ, ಅದನ್ನು 100% ಫಾಲೋ ಮಾಡಿ. ಲಯನ್ಸ್ ಫಿಲಾಸಫಿನ ಮರಿಬೇಡಿ. ಓಕೆ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸಿಗೆ ಕಾಯ್ತಾ ಇರ್ತೀನಿ. ಹೇಗನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಇದೇ ರೀತಿ ಇನ್ನಷ್ಟು ವೀಡಿಯೋಸ್ ಬೇಕಂದರೆ ಕೂಡ ತಿಳಿಸಿ. ದ್ಯಾಟ್ಸ್ ಇಟ್. ಸೊ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ದರೆ ಲೈಕ್ ಬಟನ್ ಲೈಕ್ ಮಾಡಿ, ವಿಡಿಯೋನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್. ಬಾಯ್ ಬಾಯ್.